ನಮಸ್ತೆ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಮಾರ್ಚ್ ಮಂತಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1, 2 and 3. ಎಸ್, ಈ ಒಂದು ಮಂತಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾರ್ಚ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ನೋಡೋಣ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ದಿರೋದನ್ನ ಇಲ್ಲೇ ಬಿಟ್ಬಿಡಿ. ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ಫೈಲ್ ನಂಬರ್ 1. ಈ ಒಂದು ಮಾರ್ಚ್ ಮಂತಲ್ಲಿ ನಿಮ್ಮ ಬದುಕಲ್ಲಿ ಒಂದು ಚೇಂಜಸ್ನ ನೋಡ್ತಿದ್ದೀರಾ, ಒಂದು ಸುಧಾರಣೆನ ನೋಡ್ತಿದ್ದೀರಾ, ಹಾಗೂ ಏನೇ ಅಬ್ಸ್ಟಿಕಲ್ಸ್ ಬರಲಿ ಅದನ್ನು ನೀವು ನಿಭಾಯಿಸ್ಕೊಂಡು ಮುಂದೆ ಹೋಗ್ತಿದ್ದೀರಾ ಈ ಒಂದು ಮಂತಲ್ಲಿ. ಫೈಲ್ ನಂಬರ್ 1. ಆ್ಯಂಡ್ ಈ ಒಂದು ಮಂತಲ್ಲಿ ಯಾವುದಾದ್ರೂ ಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ, ಹಾಗೂ ಪುಣ್ಯಕ್ಷೇತ್ರ ದರ್ಶನ ಮಾಡೋ ಜೊತೆಗೆ ಆ ಒಂದು ಸನ್ನಿಧಾನಕ್ಕೆ ಏನಾದರೂ ಒಂದು ಸೇವೆನ ಸಲ್ಲಿಸ್ತಿದ್ದೀರಾ, ಹಾಗೂ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಹೆಚ್ಚು ನಿಮ್ಮ ಒಂದು ಬಾಂಡಿಂಗ್ ಹೆಚ್ಚುತ್ತಾ ಇದೆ, ಹೆಚ್ಚು ಮಾತಾಡ್ತಿದ್ದೀರಾ, ನಿಮಗೆ ಅನ್ಸೋದನ್ನ ನೀವು ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಫೈಲ್ ನಂಬರ್ 1. ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಈ ಒಂದು ಮೆಸೇಜಸ್ನ ನಾವು ಲಾಸ್ಟಲ್ಲಿ ನೋಡೋಣ. ಏನೋ ಒಂದು ರೀತಿ ಈ ಒಂದು ಮಂತಲ್ಲಿ ನಿಮಗೆ ನಿಮ್ಮ ಪ್ರೀತಿನ ಯಾರಾದರೂ ಕಸಿದ್ಕೊಳ್ಬಿಡ್ತಾರಾ, ನಿಮ್ಮ ಪ್ರೀತಿನ ಯಾರಾದರೂ ನನ್ನಿಂದ ದೂರ ಮಾಡಿಬಿಡ್ತಾರಾ ಅನ್ನೋ ಒಂದು ಮನಸ್ಥಿತಿ ಇದೆ ನಿಮಗೆ. ಆ ರೀತಿ ಆಲೋಚಿಸ್ತಿದ್ದೀರಾ ಫೈಲ್ ನಂಬರ್ 1. ಬಟ್ ಆ ಒಂದು ಆಲೋಚನೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ, ಸ್ಟ್ರಾಂಗ್ ಡೆಸಿಷನ್ಸ್ ತಗೋತಿದ್ದೀರಾ. ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲೂ ಬಹಳಷ್ಟು ನೀವು ತುಂಬಾನೇ ಯೋಚಿಸಿ ಹಾಗೂ ತುಂಬಾ ತಾಳ್ಮೆಯಿಂದ ವರ್ತನೆ ಮಾಡ್ತಿದ್ದೀರಾ. ಹಾಗೂ ಈ ಒಂದು ಮಂತಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಯಾರು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟೀಸ್ ಇದ್ದಾರೆ ಆ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ರಿಲೀಸ್ ಸಿಗ್ತದೆ. ಜೊತೆಗೆ ಏನೇ ನಿರ್ಧಾರ ತಗೊಂಡ್ರು ಅದು ನಿಮ್ಮ ಕುಟುಂಬದ ಸದಸ್ಯರಿಗೆ ತುಂಬಾ ಸಂತೋಷ ಆಗ್ತಿದೆ. ನೀವು ತಗೊಳ್ತಾ ಇರೋ ನಿರ್ಧಾರ ನಿಮ್ಮ ಬದುಕಿಗೆ ಒಂದು ಟರ್ನಿಂಗ್ ಚೇಂಜಸ್ನ ನೀವು ತಗೊಳ್ತಿದ್ದೀರಾ, ಒಂದು ವಂಡರ್ಫುಲ್ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಮ್ಯಾಜಿಕಲಿ ಏನೋ ವರ್ಕ್ ಆಗ್ತಿಲ್ಲ ನನ್ನ ಲೈಫಲ್ಲಿ, ಎಲ್ಲರಿಗೂ ಒಂದು ಸಡನ್ ಆಗಿ ಚೇಂಜಸ್ ಆಗ್ತಿದೆ. ನನ್ನ ಬದುಕಲ್ಲಿ ಚೇಂಜಸ್ಸೇ ಆಗ್ತಿಲ್ಲ. ನನ್ನ ಬದುಕಲ್ಲಿ ಯಾವಾಗಲೂ ನಾನು ಇದನ್ನೇ ನೋಡ್ತಾ ಇದ್ದೀನಿ, ಸಫರೇ ನೋಡ್ತಿದ್ದೀನಿ. ನನಗೆ ಯಾವುದರಲ್ಲೂ ನನಗೆ ಅನುಕೂಲತೆ ಆಗ್ತಿಲ್ಲ, ನಾನು ಅನ್ಕೊಂಡಿದ್ದು ಸಿದ್ಧಿ ಆಗ್ತಿಲ್ಲ ಅಂತ ನೀವೇನು ಡಿಸಪಾಯಿಂಟ್ ಆಗಿದ್ದೀರಾ. ಆ ಒಂದು ಡಿಸಪಾಯಿಂಟೆಡಿಂದ ಈ ಒಂದು ಮಂತಲ್ಲಿ ಹೊರಗಡೆ ಬರ್ತಿದ್ದೀರಾ. ಬಿಕಾಸ್ ಹೆಚ್ಚಾಗಿ ನೀವು ನಂಬಿರೋ ದೈವಶಕ್ತಿಯ ಎನರ್ಜೀಸ್ ಜೊತೆಗೆ ಏಂಜಲ್ಸ್ ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ ನಿಮಗೆ ಯಾರೋ ನಿಮ್ಮ ಕಾಣದೇ ಇರೋ, ನಿಮ್ಗೆ ಯಾರು ಶತ್ರುಗಳಾಗಿದ್ರು ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಜೊತೆಗೆ ಯಾವುದೋ ಕಾಣದಿರೋ ಕೈ ಕಾಣದಿರೋ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಹಿಂದೆ ನಿಂತ್ಕೊಂಡು ಅವರು ನಿಮಗೆ ಹೆಚ್ಚಿನ ಪ್ರೋತ್ಸಾಹ ಮಾಡ್ತಿದ್ದಾರೆ. ಹೆಚ್ಚಿನ ನೀವು ಅದನ್ನ ಮಾಡಬಹುದು ಅನ್ನೋದನ್ನ ಅವರು ನಿಮಗೆ ತೋರಿಸ್ಕೊಡ್ತಿದ್ದಾರೆ, ಒಳ್ಳೆ ದಾರಿನ. ಅದು ನಿಮಗೆ ಯಾರು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಹಾಗೂ ಆ ವ್ಯಕ್ತಿಗಳು ನಿಮಗೆ ತುಂಬಾನೇ ಒಳ್ಳೆದನ್ನ ಬಯಸುವಂತಹ ವ್ಯಕ್ತಿ. ಹಾಗೂ ಈ ಒಂದು ಮಂತಲ್ಲಿ ಹೊಸ ಪರಿಚಯ ಕೂಡ ಆಗ್ತಿದೆ. ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗ್ತಿದೆ, ಬಹಳಷ್ಟು ಸಪೋರ್ಟ್ ಸಿಗ್ತಿದೆ, ಬಹಳಷ್ಟು ನೀವು ಕಲಿತಿದ್ದೀರಾ. ಹಾಗೂ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಆ ಒಂದು ದಾರಿ ನಿಮ್ಮ ಲೈಫ್ ಲಾಂಗ್ ನೀವು ತುಂಬಾನೇ ಹ್ಯಾಪಿನೆಸ್ ಆಗಿ ಇರುವಂತಹ ಒಂದು
ದಿನಗಳನ್ನ ನೀವು ನೋಡ್ತಿದ್ದೀರಾ ಪೈಲ್ ನಂಬರ್ 1. ಎಸ್, ಏನೇ ನಿರ್ಧಾರ ತಗೊಳ್ತಿರಬಹುದು ನಿಮ್ಮ ಒಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಏನೇ ನೀವು ನಿರ್ಧಾರ ತಗೊಂಡ್ರು ಎಸ್ ತುಂಬಾನೇ ಅದರಲ್ಲಿ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ, ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಹಾಗೂ ನಿಮ್ಮ ಕನಸಲ್ಲಿ ಸಡನ್ ಆಗಿ ಈ ಒಂದು ಮಂತ್ ಹೆಚ್ಚು ಪ್ರಾಣಿಗಳು ಕಾಣಿಸ್ತಿದೆ, ಹಾಗೂ ಹೆಚ್ಚು ಹಳ್ಳಿಲು ನೋಡ್ತಿದ್ದೀರಾ, ಹೆಚ್ಚು ಜಿಂಕೆನ ನೋಡ್ತಿದ್ದೀರಾ, ಹೆಚ್ಚು ಡಾಗ್ನ ನೋಡ್ತಿದ್ದೀರಾ. ಏನೋ ಒಂದು ಸೂಚನೆ ನಿಮಗೆ ಅದು ಸಿಗ್ತಿದೆ, ಭಗವಂತನ ರಕ್ಷಣೆ ನಿಮ್ಮ ಮೇಲಿದೆ. ನಿಮ್ಗೆ ಯಾರೇ ಅಡೆತಡೆ ಮಾಡಲಿ, ನೆಗೆಟಿವಿಟಿ ಮಾಡಲಿ, ಅಥವಾ ನಿಮ್ಗೆ ಏನೇ ನೀವು ಮಾಡ್ತಿರೋ ಕೆಲಸಕ್ಕೆ ಅಡೆತಡೆಗಳಾಗ್ಲಿ, ಅಥವಾ ನಿಮ್ಗೆ ಏನೇ ಒಂದು ಬೇಜಾರಾಗ್ಲಿ, ಅವಮಾನ ಆಗಲಿ, ನೀವು ಡೌನ್ ಅಪ್ ಆಗಲಿ, ನೀವು ಅಲೋನ್ ಆಗಿರ್ಲಿ, ಖಂಡಿತ ಈ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ನೀವೇನು ಮನಸ್ತಾಪಗಳಾಗ್ತಿದೆ ಈ ಒಂದು ಮಂತಲ್ಲಿ, ಆ ಒಂದು ಸಣ್ಣ ಪುಟ್ಟ ವಿಚಾರದಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ ಏಂಜಲ್ಸ್. ಸೊ ತುಂಬಾನೇ ರಿಲೀಸ್ ಸಿಗ್ತಿದೆ, ವಿಶ್ರಾಂತಿ ತಗೋತಿದ್ದೀರಾ ಈ ಒಂದು ಮಂತಲ್ಲಿ. ಎಸ್, ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಇಂದ ಬಹಳಷ್ಟು ನಿಮಗೆ ಒಂದೊಳ್ಳೆ ದಾರಿ ಸಿಗ್ತಿದೆ. ಅವರಿಂದ ನಿಮಗೆ ಆಸ್ತಿಗೆ ಸಂಬಂಧಪಟ್ಟಾಗಿ ನಿಮ್ಗೆ ಏನು ಆಸ್ತಿ ಬರಬೇಕಾಗಿದೆ ಆ ಆಸ್ತಿ ಕೂಡ ಬರ್ತಿದೆ. ಆ ಆಸ್ತಿನ ಬರಬಾರ್ದು ಅಂತ ತಡಿತಿರೋರು ಬಹಳಷ್ಟು ಜನ ಇದ್ದಾರೆ. ಆ ವ್ಯಕ್ತಿಗಳು ಏನೇ ತಡೆದ್ರು ನಿಮಗೆ ಸಿಗ್ಬೇಕಾಗಿರೋ ಅವಕಾಶ ಅದೊಂದು ರೀತಿ ಮ್ಯಾಜಿಕಲಿ ನಿಮಗೆ ಚೇಂಜಸ್ನ ತಂದ್ಕೊಡುತ್ತೆ. ಸಕ್ಸಸ್ಫುಲ್ ಚೇಂಜಸ್, ಸಕ್ಸಸ್ಫುಲ್ ಲೈಫ್ನ ನೀವು ನೋಡ್ತಿದ್ದೀರಾ ಈ ಒಂದು ಮಾರ್ಚ್ ಮಂತಲ್ಲಿ. ಎಸ್, ತುಂಬಾನೇ ನೆನಪಿಟ್ಕೊಳ್ಳೋ ಅಂತಹ ತಿಂಗಳಾಗಿರಬಹುದು 2025. ನೀವು ಮಾರ್ಚ್ ಮಂತಲ್ಲಿ ಮಾಡ್ತಿರೋ ಕೆಲಸಗಳು, ತಗೊಳ್ತಾರೋ ನಿರ್ಧಾರಗಳು ಏನೋ ಒಂದು ನೆನಪು ಇಟ್ಕೊಳ್ಳುವಂತಹ ಒಂದು ದಿನ ಆಗಿ ಮಂತ್ ಅಂತಾನೆ ಹೇಳಬಹುದು ಪೈಲ್ ನಂಬರ್ 1. ಎಸ್, ಅಂಡ್ ನೀವು ಈ ಒಂದು ಮಂತಲ್ಲಿ ಬರ್ಡ್ಸ್ನ ಸಾಕ್ತಿರಬಹುದು, ಅಥವಾ ನಿಮ್ಮ ಮನೆಗೆ ಹೊಸ ಮೆಂಬರ್ ಬರ್ತಿರಬಹುದು. ಹಾಗೂ ಫೈನಾನ್ಷಿಯಲಿ ಏನ್ ಪ್ರಾಬ್ಲಮ್ಸ್ ಇತ್ತು, ಯಾರಿಗೆ ನೀವು ಹಣನ ಕೊಟ್ಟು ಮೋಸ ಹೋಗಿದ್ರಿ, ಅಥವಾ ಆ ಅಮೌಂಟ್ ನಿಮಗೆ ಕೈ ಸೇರಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಆ ಅಮೌಂಟ್ ಕೂಡ ಬರ್ತಿದೆ. ಜೊತೆಗೆ ನಿಮ್ಮ ತಂದೆಯ ಆಶೀರ್ವಾದ, ಹಾಗೂ ಅವರು ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾರೆ, ಜವಾಬ್ದಾರಿನ ಕೊಡ್ತಿದ್ದಾರೆ, ಹಾಗೂ ಪ್ರಾಮಿಸಿಂಗ್ ನ ತಗೋತಿರಬಹುದು ಪೈಲ್ ನಂಬರ್ 1. ಆ ಪ್ರಾಮಿಸ್ ನೀವು ಉಳಿಸ್ಕೋಬೇಕಾಗಿರಬಹುದು. ಅದು ತುಂಬಾ ನಿಮ್ಗೆ ಅದು ಒಂದು ರೀತಿ ಬರ್ಡನ್ ಅನ್ಸ್ಬಹುದು, ತುಂಬಾನೇ ಜವಾಬ್ದಾರಿ ಆಗಿರಬಹುದು, ಹಾಗೂ ಒಂದ್ ರೀತಿ ಏನೋ ಒಂದು ಹೊರೆನ ನಿಮ್ಗೆ ಆ ಪ್ರಾಮಿಸಿಂಗ್ ಮುಖಾಂತರ ನಿಮ್ಗೆ ಹೆಚ್ಚಿನ ಜವಾಬ್ದಾರಿನ ಕೊಡ್ತಿರಬಹುದು. ಅಂಡ್ ಆ ನಿರ್ಧಾರ ನೀವು ತಗೊಳ್ಬೇಕಿದ್ರೆ ಆಲೋಚಿಸಿ. ಹಾಗೂ ನಿಮ್ಮ ಶತ್ರುಗಳ ವಿರುದ್ಧ ನೀವೇನು ನೋವು ತಿಂತಿದ್ದೀರಾ, ನಿಮ್ಗೆ ಏನು ಪ್ರಾಬ್ಲಮ್ಸ್ಗಳಾಗಿದೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ, ಎಸ್ ನೀವು ಮೆಂಟಲಿ ತುಂಬಾ ಕುಗ್ಗಿದ್ದೀರಾ. ಆ ಕುಗ್ಗಿರೋದ್ರಿಂದ ಈ ಒಂದು ಮಾರ್ಚ್ ಮಂತಲ್ಲಿ ಎಸ್ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ತುಂಬಾನೇ ಎಫರ್ಟ್ ಆಗ್ತಿದ್ದೀರಾ, ಪ್ರಮೋಷನ್ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಯಾವುದು ನನಗೆ ಆಗ್ತಿಲ್ಲ, ಯಾವುದು ನನ್ಗೆ ನೆರವೇರ್ತಿಲ್ಲ, ಎಲ್ಲವೂ ಟೋಟಲಿ ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಅನ್ನೋದು ನಿಮ್ಗೆ ದಾರಿ ಗೊತ್ತಾಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ ಸದ್ಯದ ಪರಿಸ್ಥಿತಿಯಲ್ಲಿ. ಖಂಡಿತ ಮಾರ್ಚ್ ಮಂತಲ್ಲಿ ಈ ಒಂದು ಒಳ್ಳೆ ನಿರ್ಧಾರನ ನೀವು ತಗೋತಿದ್ದೀರಾ. ಪ್ರಮೋಷನ್ ಕೂಡ ಆಗ್ತಿದೆ, ಅಂಡ್ ಅದಕ್ಕೆ ನಿಮಗೆ ಮೇಲಧಿಕಾರಿಗಳು, ನಿಮ್ಮ ಒಂದು ಬಾಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದೊಳ್ಳೆ ಏನೋ ಮೆಸೇಜಸ್ ನಿಮಗೆ ಸಿಗ್ತಿದೆ, ಒಂದೊಳ್ಳೆ ನಿರ್ಧಾರನ ನೀವು ತಗೊಳ್ತಿದ್ದೀರಾ. ಅಂಡ್ 13 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. ಆ ನಂಬರ್ಸ್ನ ನೀವು ವಾಚ್ ಮಾಡ್ತಿರಬಹುದು ಈ ಒಂದು ಮಂತಲ್ಲಿ ಪೈಲ್ ನಂಬರ್ 1. ಯಾರು ನಿಮಗೆ ನಿಮ್ಮ ಶತ್ರುಗಳಾಗಿರಬಹುದು, ನಿಮ್ಮ ಮಿತ್ರರಾಗಿರಬಹುದು. ಸೊ ನಿಮ್ಮ ಮಿತ್ರರು ಯಾರಿದ್ದಾರೆ ಆ ವ್ಯಕ್ತಿಗಳು ನಿಮಗೆ ತುಂಬಾನೇ ಸಪೋರ್ಟ್ ಮಾಡ್ತಿರೋ ವ್ಯಕ್ತಿ ಸಡನ್ ಆಗಿ ನಿಮ್ಮ ಲೈಫಿಗೆ ನಿಮ್ಗೆ ಎಲ್ಲವೂ ಸಕ್ಸಸ್ ಬಂದಿದೆ, ಎಲ್ಲವೂ ಚೇಂಜಸ್ ಬಂದಿದೆ, ಎಲ್ಲವೂ ಒಂದ್ ರೀತಿ ನಿಮ್ ಬದುಕಲ್ಲಿ ಒಳ್ಳೇದಾಗ್ತಿದೆ. ಅದನ್ನ ನೋಡಿ ಅವರು ಒಂದ್ ಸ್ವಲ್ಪ ಜಲಸಿ ಪಡ್ತಿದ್ದಾರೆ. ಅವರು ಕೂಡ ನಿಮ್ಗೆ ಶತ್ರುವಾಗಿ ಕಾಣಿಸ್ತಿರಬಹುದು ಈ ಒಂದು ಮಂತಲ್ಲಿ. ಬಟ್ ಹೊಸ ಪರಿಚಯ, ಹೊಸ ವ್ಯಕ್ತಿ ನಿಮ್ಮ ಬದುಕಿಗೆ ಬಂದ ಮೇಲಿಂದ ಬಹಳಷ್ಟು ನಿಮ್ಮ ಬದುಕಲ್ಲಿ ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಅಂಡ್ ನಿಮ್ಗೆ ಏನು ಈ ಒಂದು ಮಂತಲ್ಲಿ ಪ್ರಶಸ್ತಿ ಕೂಡ ಸಿಗ್ತಿದೆ. ಅಂಡ್
ಯಾವುದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಿದ್ದೀರಾ, ಯಾವುದಕ್ಕೋಸ್ಕರ ಕಾಯ್ತಿದ್ದೀರಾ, ಯಾವ ವ್ಯಕ್ತಿಗೋಸ್ಕರ ಕಾಯ್ತಿದ್ದೀರಾ, ಯಾವ ಕೆಲಸಕ್ಕೋಸ್ಕರ ಕಾಯ್ತಿದ್ದೀರಾ, ಆ ಕೆಲಸ ನಿಮಗೆ ಈ ಒಂದು ಮಂತಲ್ಲಿ ಸಿಗ್ತಿದೆ. ಸ್ವಲ್ಪ ಇನ್ನಷ್ಟು ಇನ್ಫಾರ್ಮೇಶನ್ಸ್ ತಿಳ್ಕೊಳ್ಳಿ, ಇನ್ನಷ್ಟು ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 1 ಆ್ಯಂಡ್ ಸನ್ ಕಾರ್ಡ್ ಬಂದಿದೆ. ನಿಮ್ಮ ಬದುಕಲ್ಲಿ ಬಹಳಷ್ಟು ಬೆಳಕಿನ ಸೂರ್ಯದೇವ ಕೊಡ್ತಿದ್ದಾರೆ. ಹಾಗೂ ಏನ್ ನಿಮ್ಮ ಆರೋಗ್ಯದಲ್ಲಿ ನೀವು ತುಂಬಾ ಚಿಂತೆ ಮಾಡ್ತಿದ್ರಿ, ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಿದ್ದೀರಿ, ಆ ಒಂದು ಒದ್ದಾಟದಿಂದ ಆ ಒಂದು ರಿಲೀಸ್ ಸಿಗ್ತಿದೆ ನಿಮ್ಗೆ. ಆ್ಯಂಡ್ ನಿಮ್ಗೆ ಏನಾದ್ರೂ ಈ ಹಿಂದೆ ಫ್ರಾಕ್ಚರ್ಸ್ ಆಗಿದ್ರೆ ಅದು ಕೂಡ ನಿಮ್ಗೆ ಈ ಒಂದು ಮಂತಲ್ಲಿ ಆ ಪೇನ್ಸ್ ಎಲ್ಲ ನಿಮ್ಗಿಂದ ದೂರ ಹೋಗ್ತಿದೆ, ಚೇಂಜಸ್ ಇದೆ. ಆ್ಯಂಡ್ ಈ ಒಂದು ಮಂತಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಸ್ಸಿನಿಂದ ಏನಾದ್ರು ಸಿಹಿನ ಕೊಡಿ. ಆ ಒಂದು ಸಿಹಿನ ನೀವು ಹಂಚೋದ್ರಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಸಿಹಿನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1, ಎಸ್. ತುಂಬ ರಿಲ್ಯಾಕ್ಸ್ ಮಾಡ್ತಿದ್ದೀರಾ, ಮೆಡಿಟೇಷನ್ ಮಾಡ್ತಿದ್ದೀರಾ, ಹಾಗೂ ಕ್ರಿಸ್ಟಲ್ಸ್ ಬಗ್ಗೆ ಕಲ್ತ್ಕೊಳ್ತಿದ್ದೀರಾ. ಹಾಗೂ ಏನೋ ಒಂದು ಚಾಲೆಂಜಸ್ ಇದೆ ನಿಮ್ಮ ಲೈಫಲ್ಲಿ ಈ ಒಂದು ಮಂತಲ್ಲಿ. ಆ ಚಾಲೆಂಜಸ್ನ ಕೂಡ ನೀವು ತುಂಬಾನೇ ಈಸಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ. ಆ ಒಂದು ಚಾಲೆಂಜಸ್ನ ನಿಮ್ಗೆ ಏನ್ ಬರ್ತಿದೆ, ಏನ್ ನಿಮ್ಗೆ ಸಣ್ಣ ಪುಟ್ಟವಾಗಿ ನಿಮ್ಗೆ ಅದು ಪ್ರಾಬ್ಲಮ್ಸ್ ಅಂತ ನಿಮ್ಗೆ ಅನಿಸ್ತಿದೆ, ಅದೊಂದು ಚಾಲೆಂಜ್ ಆಗಿ ತಗೊಂಡು ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ. ಅದ್ರಲ್ಲಿ ನಿಮ್ಗೆ ಜಯನ ಸಿದ್ಧಪಡಿಸ್ಕೊತಿದ್ದೀರಾ. ಆ್ಯಂಡ್ ತುಂಬಾನೇ ಪ್ರೊಟೆಕ್ಷನ್ ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಸಿಗ್ತಿದೆ. ಹಾಗೂ ನೀವೇ ಈ ಒಂದು ಮಂತಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ತಿರಬಹುದು. ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಈ ಒಂದು ಮಂತಲ್ಲಿ ನೀವು ಅನ್ಕೊಂಡಿರೋ ರೀತಿ ತುಂಬಾನೇ ಚೇಂಜಸ್ ಇದೆ. ನಿಮ್ಮ ಮ್ಯಾರೇಜ್ ಅಲ್ಲಿ ಬಹಳಷ್ಟು ಪ್ಲಾನ್ಸ್ ನ ಮಾಡ್ಕೋತಿದ್ದೀರಾ, ಪ್ರಿಪರೇಷನ್ಸ್ ನ ಮಾಡ್ಕೋತಿದ್ದೀರಾ, ತುಂಬಾನೇ ಚೇಂಜಸ್ ಇದೆ. ಅಂಡ್ ಈ ಒಂದು ಮಂತಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ನ ಟ್ಯಾಟೂ ಹಾಕ್ಸ್ಕೊತಿದ್ದೀರಾ. ಅದೊಂದು ರೀತಿ ನಿಮ್ಗೆ ತುಂಬಾನೇ, ನಿಮ್ಮ ಪರ್ಸನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿ ಇದ್ರು ಅವ್ರು ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ಅಂಡ್ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅಂಡ್ ನೀವೇನ್ ನಿಮ್ಮ ಕೆಲಸದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಆ ಕೆಲಸದಲ್ಲಿ ಹೆಚ್ಚು ನಿಮ್ಗೆ ಲಾಭ ಆಗ್ತಿಲ್ಲ, ನಿಮ್ಗೆ ಹೆಚ್ಚು ತುಂಬಾನೇ ಟೆನ್ಷನ್ ಇದೆ. ನೀವು ಮಾಡಿರೋ ಕೆಲಸಕ್ಕೆ ಹೆಚ್ಚಿನ ಒಂದು ಹ್ಯಾಪಿನೆಸ್ ಸಿಕ್ಕಿಲ್ಲ, ಒಂದೇನೋ ಕೊರಗಿದೆ, ಆ ಕೊರಗಿಂದ ನೀವು ಈಚೆ ಬರ್ತಿದ್ದೀರಾ. ಅಂಡ್ ಹೆಚ್ಚು ಶಾಸ್ತ್ರದ ವಿಚಾರವಾಗಿ ಹೆಚ್ಚು ನೀವು ಅದ್ರ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಕೆಲವರಿಗೆ ನಿಮ್ಮ ಪ್ರೀತಿ ಹಾಗೂ ನೀವು ನಂಬಿರೋ ವ್ಯಕ್ತಿಗಳಿಂದ ನಿಮ್ಗೆ ಒಂದ್ ರೀತಿ ನಿಮ್ಮ ಜೀವನಕ್ಕೆ ಒಂದು ಪಾಠನ ಕಲಿಸ್ತಿದೆ. ಯಾರನ್ನ ಹೆಚ್ಚಾಗಿ ನಂಬಿದ್ರಿ, ಹೆಚ್ಚು ಒಳ್ಳೇದನ್ನ ಮಾಡ್ತಿದ್ದೀರಾ. ಖಂಡಿತ ನೀವು ಈ ಒಂದು ಮಂತಲ್ಲಿ ಒಂದ್ ರೀತಿ ಅಲೋನ್ ಆಗಿ ಯೋಚಿಸ್ತಿದ್ದೀರಾ, ಅಲೋನ್ ಆಗಿ ಕೂತ್ಕೋತಿದ್ದೀರಾ. ನಿಮ್ ಬಗ್ಗೆ ನೀವು ಕೇರಿಂಗ್ ತಗೋತಿದ್ದೀರಾ, ನಿಮ್ ಬಗ್ಗೆ ನೀವು ಇಷ್ಟಪಡ್ತಿದ್ದೀರಾ, ನಿಮ್ಗೆ ಇಷ್ಟ ಆಗೋ ಕೆಲಸನ ನೀವು ಮಾಡ್ತಿದ್ದೀರಾ. ಎಸ್, ಬಿಕಾಸ್ ಆಫ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ಏನು ನಿಮ್ಗೆ ಪಾಠ ಕಲಿಸಿ ಹೋಗಿದ್ದಾರೆ, ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನು ನೋವು ಮಾಡಿ ಹೋಗಿದ್ದಾರೆ, ಅದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ದಾರಿ ಸಿಕ್ಕಿದೆ. ಹಾಗೂ ಇಷ್ಟು ದಿವಸ ನೀವು ಏನು ಎಡವಿದಿರಿ, ಆ ಒಂದು ಎಡವಿಕೆಯಿಂದ ನೀವು ಬಹಳಷ್ಟು ನಿಮ್ಮ ಬದುಕಲ್ಲಿ ಒಂದು ಬೆಳಕನ್ನ ನೀವು ನೋಡ್ತಿದ್ದೀರಾ. ತುಂಬಾನೇ ನಂಬಿ, ತುಂಬಾನೇ ಹರ್ಟ್ ಆಗಿ, ಏನು ನೀವು ಸೋಲ್ಬೇಕು ಅಂತ ವ್ಯಕ್ತಿ ಅನ್ಕೊಂಡಿದ್ರು, ಖಂಡಿತ ನೀವು ಸೋಲಿಲ್ಲ. ನೀವು ಆ ಒಂದು ಸೋಲು ಆ ವ್ಯಕ್ತಿಗೆ ಆಗಿದೆ ಹೊರತು ನಿಮ್ಮ ಲೈಫಲ್ಲಿ ಒಳ್ಳೆ ಬಿಗಿನಿಂಗ್ ಶುರುವಾಗಿದೆ. ಖಂಡಿತ ಅದ್ರ ಕಡೆ ನಡೀತಿದ್ದೀರಾ, ಅದ್ರ ಕಡೆ ನಿಮ್ಮ ಒಂದು ಪಯಣ ನಡೀತಿದೆ. ಜೊತೆಗೆ ಈ ಒಂದು ಮಂತಲ್ಲಿ ನೀವು ಹೊಸ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ಒಂದಿಷ್ಟು ನೋವು ಆಗಿದೆ. ಆ ಒಂದು ನೋವಿಂದ ನೀವು ರಿಲೀಸ್ ಆಗಿ ಈಚೆ ಬರ್ತಿದ್ದೀರಾ ಕೂಡ. ಫೈಲ್ ನಂಬರ್ 1 ಆ್ಯಂಡ್ ಹೆಚ್ಚು ಆಕಾಶನ ನೋಡ್ತಿದ್ದೀರಾ, ಕ್ಲೌಡ್ಸ್ನ ನೋಡ್ತಿದ್ದೀರಾ. ಹೆಚ್ಚು ಏನೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಆ್ಯಂಡ್ ಹೆಚ್ಚು ಭಗವದ್ಗೀತಾ ಬುಕ್ಸ್ನ ಓದ್ತಿದ್ದೀರಾ. ಅದರಿಂದ ನೀವು ಕಲಿತಿರೋ ಪಾಠ ನಿಮ್ಮ ಜೀವನಕ್ಕೆಲ್ಲ ನಿಮ್ಮ ಜೊತೆ ಇರೋ ಅಷ್ಟು ಜನಕ್ಕೂ ಒಂದು ದಾರಿ ದೀಪವಾಗಿ ನಿಲ್ತಿದ್ದೀರಾ. ಆ್ಯಂಡ್ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ಮಾತು ಹಾಗೂ ನಿಮ್ಮ ಒಂದು ನಡವಳಿಕೆ ಕೆಲವು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಒಂದು ರೀತಿ ಕಣ್ಚುಚ್ಚಬಹುದು. ಆ ರೀತಿ ಒಂದು ಬೆಳವಣಿಗೆನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1, ಎಸ್. ಇಷ್ಟು ದಿವಸ ನಿಮಗೆ ಯಾವುದು ಅಡೆತಡೆ ಆಗಿದೆ, ಆ್ಯಂಡ್
ಯಾವ ಕೆಲಸದಲ್ಲಿ ನಿಮ್ಗೆ ಮುಂದೆ ಹೋಗಕ್ಕಾಗಿಲ್ಲ, ಅಲ್ಲಿ ಏನೋ ಅಡೆತಡೆ ಆಗ್ತಿದೆ ಅನ್ನೋದು ನಿಮ್ಗೆ ಏನ್ ಸೂಚನೆ ಸಿಕ್ಕಿದೆ ಅದರಿಂದ ನೀವು ರಿಲೀಸ್ ಮಾಡ್ಕೋತಿದ್ದೀರಾ. ಜೊತೆಗೆ ನಿಮ್ಮ ಒಂದು ಪೂರ್ವಜರರ ಒಂದು ಪೂಜೆನ ನೀವು ಅವರ ಶ್ರಾದ್ದ ದಿನ ಏನು ನೀವು ಮಾಡಿದ್ದೀರಾ ಅದನ್ನ ಪುನರವಾಗಿ ಈ ಒಂದು ಮಂತಲ್ಲೂ ಕೂಡ ನೀವು ಮತ್ತೆ ಮಾಡ್ತಿರಬಹುದು. ಅವರ ಆತ್ಮಕ್ಕೆ ಶಾಂತಿ ಸಿಗ್ತಿದೆ. ಈ ಒಂದು ಮಂತಲ್ಲಿ ಅವ್ರಿಗೆ ಸೇವೆ ಸಲ್ಲಿಸ್ತಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗ್ತಿದೆ. ಜೊತೆಗೆ ನಿಮ್ಗೆ ಏನ್ ಅಡೆತಡೆಗಳಾಗ್ತಿದೆ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಅಡೆತಡೆ ಆಗ್ತಿದೆ ಅದಕ್ಕೇನೋ ಒಂದು ಬಲವಾದ ಸೂಚನೆ ನಿಮ್ಗೆ ಸಿಕ್ಕಿದೆ, ಅದ್ರ ಕಡೆಗೆ ಸ್ವಲ್ಪ ಫೋಕಸ್ ಮಾಡ್ತಿದ್ದೀರಾ, ಅದನ್ನ ಕೂಡ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಪಾಸ್ಟ್ ಬಗ್ಗೆ ಹೆಚ್ಚು ವರಿ ಮಾಡಬೇಡಿ. ಪ್ರೆಸೆಂಟ್ ಬಗ್ಗೆ, ಮುಂದೆ ಆಗ್ಬೇಕಾಗಿರೋ ಒಳ್ಳೆ ಕೆಲ್ಸದ ಬಗ್ಗೆ ಗಮನ ಕೊಡಿ. ಅಂಡ್ ನಿಮ್ಗೆ ಸಡನ್ ಆಗಿ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ಅದೊಂದು ರೀತಿ ನಿಮ್ಮ ಮನಸ್ಸಿಗೆ ಚಂಚಲತೆ ಅನಿಸ್ತಿದೆ, ಒಂದ್ ರೀತಿ ಕಸಿಬಿಸಿ ಅನಿಸ್ತಿದೆ, ಒಂದ್ ರೀತಿ ಏನ್ ಮಾಡ್ಬೇಕು, ಯಾವ ರೀತಿ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ಆ ಒಂದು ಸಂದರ್ಭಕ್ಕೆ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ, ಯಾವ ನಿರ್ಧಾರ ತಗೋಬೇಕು ಅನ್ಸುತ್ತೆ ಅದನ್ನ ನೀವು ಧೈರ್ಯವಾಗಿ ಮಾತಾಡಿ. ಅಂಡ್ ನೀವು ತುಂಬಾ ಕೆಲವು ವಿಚಾರಕ್ಕೆ ಹಾಗೂ ಕೆಲವು ವ್ಯಕ್ತಿಗೋಸ್ಕರ ನೀವು ಸೋಲ್ತಿದ್ದೀರಾ. ನೀವು ನೀವಾಗಿ ಇರಬೇಕಾಗಿದೆ ಹಾಗೂ ಆ ವ್ಯಕ್ತಿಗೋಸ್ಕರ ನೀವು ಸೋತಿದ್ದೀರಾ. ಆ ವ್ಯಕ್ತಿಗೋಸ್ಕರ ನೀವು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ನಿಮಗೇನ್ ಆದ್ರಿಂದ ನಿಮ್ಗೇನ್ ವಾಪಸ್ ರಿಟರ್ನ್ ಆಗಿ ಸಿಕ್ತು, ನಿಮ್ಗೇನ್ ಅವರಿಂದ ಸಿಕ್ತು, ನಿಮ್ಗೆ ಅವರಿಂದ ಬರೀ ನೋವು ಸಿಕ್ಕಿದೆ. ಕೆಲವರಿಗೆ ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ವ್ಯಕ್ತಿಯಿಂದ ನಿಮ್ಗೆ ನೋವೇ ಸಿಕ್ಕಿದೆ, ಆ ವ್ಯಕ್ತಿಯಿಂದ ನಿಮ್ಗೆ ನೆಗೆಟಿವಿಟಿ ಆಗಿದೆ, ಆ ವ್ಯಕ್ತಿಯಿಂದ ನಿಮ್ಮ ಅದೃಷ್ಟನೇ ನೀವು ಕಳ್ಕೊಂಡಿದ್ದೀರಾ. ಯು ಆರ್ ನೌ ಅನ್ ಅಲೋನ್. ಬಟ್ ಈ ಒಂದು ಮಾರ್ಚ್ ಮಂತ್ ಅಲ್ಲಿ ನೀವು ಅಲೋನ್ ಆಗಿ ಕೂತ್ಕೊಂಡಿದ್ರು, ನಿಮ್ಗೆ ಒಂದೊಳ್ಳೆ ದಾರಿ ಸಿಕ್ಕಿದೆ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ತಿದ್ದೀರಾ. ಸ್ವಂತ ಉದ್ಯೋಗನ ಶುರು ಮಾಡ್ತಿದ್ದೀರಾ ಹಾಗೂ ಯಾರನ್ನ ನಂಬಬೇಕು ಅನ್ನೋದು ನಿಮ್ಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಅದನ್ನ ನೀವು ಜೀವನ ಪೂರ್ತಿ ನೆನ್ಪಿಟ್ಕೊಂಡು ಮುಂದೆ ಹೋಗ್ತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಸ್ವಂತ ಭೂಮಿನೂ ಕೂಡ ನೀವು ಖರೀದಿ ಮಾಡ್ತಿದ್ದೀರಾ, ಪರ್ಚೇಸಿಂಗ್ ಮಾಡ್ತಿದ್ದೀರಾ. ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದೀರಾ, ತುಂಬಾನೇ ಎಫರ್ಟ್ ಹಾಕಿದ್ದೀರಾ. ನಿಮ್ಮ ಮಕ್ಕಳಿಗೋಸ್ಕರ ಏನು ಆಸ್ತಿನ ಸಂಪಾದಿಸ್ಬೇಕು ಅಂತ ನೀವು ಹಠ ಮಾಡಿದ್ದೀರಾ ಹಾಗೂ ಆ ಒಂದು ದಾರಿ ಹೋಗ್ತಿದ್ದೀರಾ. ಖಂಡಿತ ಈ ಒಂದು ಮಂತಲ್ಲಿ ನೀವು ಅನ್ಕೊಂಡಿದ್ದನ್ನ ಶೀಘ್ರದಲ್ಲೇ ಈಡೇರಿಸ್ಕೋತಿದ್ದೀರಾ. ಪಾಯಲ್ ನಂಬರ್ 1. ಅಂಡ್ ನಿಮ್ಮ ಮನೆಗೆ ಯಾರೇ ಆಗಮನಿಸಿದ್ರು ಅಥವಾ ನಿಮ್ಮ ಬದುಕಿಗೆ ಯಾರು ಆಗಮನಿಸಿದ್ರು ಅಥವಾ ನೀವ್ ಯಾರನ್ನ ನಂಬಿ ಮುಂದೆ ಹೋಗ್ತಿದ್ದೀರಾ, ಅವ್ರ ಜೊತೆ ನೀವು ಪಾರ್ಟ್ನರ್ ಆಗಿ ಬಿಸ್ನೆಸ್ ನ ಶುರು ಮಾಡ್ತಿದ್ದೀರಾ, ಎಚ್ಚರವಾಗಿರಿ. ಬಿಕಾಸ್ ನಿಮ್ಮ ಶತ್ರು ಆಗಿರಬಹುದು, ನಿಮ್ಮ ಮಿತ್ರರು ಆಗಿರಬಹುದು, ನಿಮ್ಮ ಮನೆಗೆ ಈ ಒಂದು ಮಂತಲ್ಲಿ ಯಾರು ಬರ್ತಿದ್ದಾರೆ ಅವ್ರ ಕೆಲಸ ಆಗ್ಲಿಕ್ಕೋಸ್ಕರ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ, ನಿಮ್ಮನ್ನ ಹೊಗಳ್ತಿದ್ದಾರೆ, ನಿಮ್ಮನ್ನ ಹೆಚ್ಚು ನೀವೇ ಎಲ್ಲ ಅನ್ನೋ ರೀತಿ ನಿಮ್ಮನ್ನ ಪ್ರೋತ್ಸಾಹಿಸ್ತಿದ್ದಾರೆ, ಮಾತಾಡ್ತಿದ್ದಾರೆ. ಬಟ್ ಅವ್ರ ಕೆಲಸ ಆಗೋವರೆಗೂ ನಿಮ್ ಜೊತೆ ಚೆನ್ನಾಗಿರ್ತಾರೆ. ಅವ್ರ ಕೆಲಸ ಆದ್ಮೇಲೆ ಅವರ ಒಂದು ಕೆಲಸ ಆದ್ಮೇಲಿಂದ ನಿಮ್ಮನ್ನ ದೂರ ಮಾಡ್ತಿ, ನಿಮ್ಗೆ ಅದರಿಂದ ಒಂದು ನೆಗೆಟಿವಿಟೀಸ್ನ ಕೂಡ ಒಂದು ನಿಮ್ಮ ಲೈಫಿಗೆ ತಂದ್ಕೊಡ್ಬಹುದು. ಸೊ ಆ ವ್ಯಕ್ತಿಗಳನ್ನ ಸ್ವಲ್ಪ ದೂರ ಇಡಿ. ಎಸ್, ಈ ಹಿಂದೆ ಸ್ವಲ್ಪ ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ಹೆಚ್ಚು ಸ್ಟ್ರಗಲ್ ಆಗ್ತಿತ್ತು. ಹೆಚ್ಚು ನೀವು ದುಡಿದ್ರು ನಿಮ್ಗೆ ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ಮಂತಲ್ಲಿ ನಿಮ್ಮ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಬದಲಾವಣೆ ಇದೆ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಹೋಮ ಕೂಡ ಮಾಡ್ತಿದ್ದೀರಾ. ತುಂಬಾನೇ ಸಂಭ್ರಮನ ನೀವು ನೋಡ್ತಿದ್ದೀರಾ. ನೀವು ಈ ಸಂಭ್ರಮನ ನೋಡ್ಬೇಕಿದ್ರೆ ಖಂಡಿತ ನೀವು ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಗಮನ ಕೊಡಬೇಡಿ. ಅದ್ರ ಕಡೆ ಗಮನ ಕೊಟ್ಟಷ್ಟು ನಿಮ್ಗೆ ಹೆಚ್ಚು ನಿಮ್ಮ ಮನಸ್ಸು ಮೈಂಡ್ ಎರಡೂ ಕೆಡುತ್ತೆ. ಖಂಡಿತ ಅದಾಗಿರೋದ್ರ ಬಗ್ಗೆ ಬಿಟ್ಟು ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ಗಮನ ಕೊಡಿ. ಅಂಡ್ ನಿಮ್ಮ ಲೈಫಿಗೆ ಯಾವ್ದನ್ನ ತಂದ್ಕೊಡ್ಬೇಕು, ಯಾವುದು ಸರಿ ತಪ್ಪುಗಳನ್ನ ನಿರ್ಧರಿಸಬೇಕಾಗಿರೋದು ಕೃಷ್ಣ. ಇಲ್ಲಿ ಕೃಷ್ಣ ಬಂದಿದ್ದಾರೆ. ಸೊ ನಿಮ್ಮ ಲೈಫಿಗೆ ಬಹಳಷ್ಟು ಒಂದು ಚೇಂಜಸ್, ಮಿರಾಕಲಿ ನಿಮ್ಮ ಲೈಫಿಗೆ ಏನ್ ಬೇಕೋ ಅದನ್ನ ನಿಮ್ಗೆ ತಂದ್ಕೊಡ್ತಿದ್ದಾರೆ. ಓಕೆ, ಎಸ್, ಹೆಚ್ಚು ಈ ಒಂದು ಮಂತಲ್ಲಿ ಕೃಷ್ಣನ ಒಂದು ನಾಮಸ್ಮರಣೆ ಹೆಚ್ಚಾಗಿ ಮಾಡ್ತಿದ್ದೀರಾ. ಹಾಗೂ ನೀವು ಎಲ್ಲರೂ ಆ ಒಂದು ಭಗವಂತನ ನಾಮಸ್ಮರಣೆ ಹೆಚ್ಚಾಗಿ ಮಾಡ್ತಿದ್ದೀವಿ. ಕಲ್ಕಿ ಬಂದಿದ್ದಾರೆ, ಅವ್ರ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ಸ್ ನಾವು ತಿಳ್ಕೊಳ್ತಿದ್ದೀವಿ. ಹಾಗೂ ಅದರಿಂದ ನಮಗೆ ಎಲ್ಲರಿಗೂ ಏನೋ ಒಂದು ಚೇಂಜಸ್ ಹಾಗೂ ಏನೋ ಒಂದು ವಿಶೇಷವಾದಂತಹ ಮಾಹಿತಿನ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ನ್ಯೂಸ್ ಚಾನಲ್ ಆಗಿರಬಹುದು, ಶಾಸ್ತ್ರದಲ್ಲಾಗಿರಬಹುದು ಹೆಚ್ಚಾಗಿ ತಿಳ್ಕೊಳ್ತಿರಬಹುದು.
ಖಂಡಿತ ಅದರಿಂದ ನಾವು ಎಚ್ಚರಿಸ್ಕೊಂಡು ಯಾವುದು ತಪ್ಪು ಮಾಡಿದ್ದೀವಿ ಅದನ್ನು ಎಚ್ಚರಿಸ್ಕೊಂಡು ಮುಂದೆ ನಡಿಬೇಕಾಗಿರಬಹುದು. ಈ ಒಂದು ಮಂತಲ್ಲಿ 5 ನಂಬರ್ 1 ನಿಮ್ಮ ಮನೆ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಮನೇಲಿರೋ ಹಳೆ ಐಟಮ್ಸ್ ಕೂಡ ನೀವು ಚೇಂಜಸ್ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಡ್ರೆಸ್ ಸೆನ್ಸ್ ಕೂಡ ಚೇಂಜಸ್ ಆಗ್ತಿದೆ. ಆ್ಯಂಡ್ ನೀವು ಕೂಡ ಒಂದು ರೀತಿ ಈ ರೀತಿ ಇರೋದು ಬೇಡ, ಈ ರೀತಿ ಮಾಡೋಣ, ಇದನ್ನ ಮಾಡೋದು ಬೇಡ, ಅದನ್ನ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ನೀವೇ ತಗೋತಿದ್ದೀರಾ. ಖಂಡಿತ ನಾವು ಯಾರಿಂದ ಪಾಠ ಕಲ್ತಿರ್ತೀವಿ, ನಮಗೆ ಯಾರು ನಮ್ಮ ಮೋಸ ಮಾಡಿ ಹೋಗಿರ್ತಾರೆ ಅವರಿಂದ ನಾವೇನು ಕಲ್ತಿರ್ತೀವಿ, ಖಂಡಿತ ಅದನ್ನ ಈ ಒಂದು ಮಂತಲ್ಲಿ ನೀವೇನು ಆ ನೋವಿಂದ ಇದ್ದೀರಾ, ತುಂಬಾನೇ ನಿಮ್ಮ ಲೈಫಲ್ಲಿ ಬೆಳಕನ್ನ ನೋಡ್ತಿದ್ದೀರಾ. ಏನು ಅಬ್ಸ್ಟಿಕಲ್ಸ್ ಇತ್ತು ಆ ಅಬ್ಸ್ಟಿಕಲ್ಸ್ ಇಂದ ನೀವು ಈಚೆ ಬಂದಿದ್ದೀರಾ. ಎಸ್, ಈ ಒಂದು ಮಂತಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ತುಂಬಾನೇ ನಿಮ್ಮ ಜೋಡಿನ ನೋಡಿ ತುಂಬ ಜಲಸಿ ಪಡೋ ರೀತಿ ನೀವು ಬದುಕ್ತಿದ್ದೀರಾ. ಆ ಪರ್ಸನ್ ನಿಮ್ಮ ಲೈಫಿಗೆ ಬಂದ ಮೇಲಿಂದ ಬಹಳಷ್ಟು ಬದಲಾವಣೆ ನೋಡ್ತಿದ್ದೀರಾ. ನಿಮ್ಮ ಒಂದು ತಲತಲಾಂತರದಿಂದ ಬಂದಿರೋ ಪೂಜೆ ಏನ್ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಹಿರಿಯರು, ಅದನ್ನ ನಿಮಗೆ ಜವಾಬ್ದಾರಿನ ವಹಿಸ್ತಿರಬಹುದು. ಅವರು ಮಾಡ್ಕೊಂಡು ಬಂದಿರುವಂತಹ ಪೂಜೆಯ ವಿಗ್ರಹಗಳಾಗಿರಬಹುದು, ಅಥವಾ ಅವರ ಒಂದು ಜ್ಯುವೆಲರೀಸ್ ಆಗಿರಬಹುದು, ಅಥವಾ ಸಮಥಿಂಗ್ ನಿಮ್ಮ ತಲತಲಾಂತರದಿಂದ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ. ಆ ಜವಾಬ್ದಾರಿನ ನಿಮಗೆ ಕೊಡ್ತಿದ್ದಾರೆ. ತುಂಬಾನೇ ಹ್ಯಾಪಿನೆಸ್ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮ ತಾಯಿ, ನಿಮ್ಮ ಸಿಸ್ಟರ್, ನಿಮ್ಮ ಅಜ್ಜಿ, ನಿಮ್ಮ ಆಂಟಿ, ಎನಿವನ್, ಆ ವ್ಯಕ್ತಿಗಳಿಂದ, ಆ ಸ್ತ್ರೀ ವ್ಯಕ್ತಿಗಳಿಂದ ನಿಮಗೆ ತುಂಬಾನೇ ಅನುಕೂಲತೆಗಳಾಗ್ತಿದೆ. ಹಾಗೂ ಈ ಒಂದು ಮಂತಲ್ಲಿ ನೀವು ಗಿಣಿಶಾಸ್ತ್ರ ಕೂಡ ಕೇಳ್ತಿದ್ದೀರಾ. ಅಲ್ಲಿ ಸಿಕ್ಕಂತ ಇನ್ಫಾರ್ಮೇಶನ್ ಬಹಳಷ್ಟು ನಿಮಗೆ ಒಂದು ರೀತಿ ಚೇಂಜಸ್ ಇದೆ, ಹಾಗೂ ಏನೋ ಒಂದು ಇನ್ಫಾರ್ಮೇಶನ್ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಹಾಗೂ ಏನ್ ನಿಮ್ಮಿಂದ ಮರೆಯಾಗಿದೆ ಆ ಸತ್ಯ ಕೂಡ ನಿಮಗೆ ಈ ಒಂದು ಮಂತಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತದೆ. ಹಾಗೂ ಆ ಒಂದು ಸತ್ಯನ ತಿಳ್ಕೊಂಡು ನೀವು ಏನ್ ಮಾಡಬೇಕು ಮುಂದೆ ಅದರ ನಿರ್ಧಾರನೇ ನೀವು ತಗೊಳ್ತಿದ್ದೀರಾ. ಎಲ್ಲಿ ನೀವು ಈ ಒಂದು ಮಂತಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಕ್ಷೇತ್ರ ದರ್ಶನ ಆಗಿರಬಹುದು, ಅಥವಾ ನೀವೆಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಸ್ಥಳಗಳಿಗೆ ವಿಸಿಟ್ ಮಾಡ್ತಿದ್ದೀರಾ, ಆ ಒಂದು ಸ್ಥಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಹೋಗೋ ಸ್ಥಳದಲ್ಲಿ ಬಹಳಷ್ಟು ನಿಮಗೆ ಅನುಕೂಲತೆ ಇದ್ದು ನಿಮಗೆ ಎಲ್ಲವೂ ಒಳ್ಳೇದಾಗ್ತಿದೆ. ಬಟ್ ಆ ಸ್ಥಳದಲ್ಲಿ ಸುತ್ತ ನಿಮಗೆ ಏನೋ ಒಂದು ವಿಶೇಷವಾದಂತ ಪ್ರಾಣಿಗಳು ಕಾಣಿಸಬಹುದು, ವಿಶೇಷವಾದಂತ ಒಂದು ಥಿಂಗ್ಸ್ ನಿಮಗೆ ಸಿಗಬಹುದು. ಪಾಯಿಂಟ್ ನಂಬರ್ 1. ಎಸ್, ನಿಮಗೆ ಈ ಒಂದು ಮಂತಲ್ಲಿ ಯಾರಾದ್ರೂ ವಜ್ರದಿಂದ ಏನಾದ್ರೂ ವಜ್ರ ಗಿಫ್ಟ್ ಕೊಡುತ್ತಿರಬಹುದು. ಅದು ತುಂಬಾನೇ ನಿಮಗೆ ಇಂಪಾರ್ಟೆಂಟ್, ತುಂಬಾನೇ ನಿಮಗೆ ಅದರಿಂದ ಲಕ್ ಆಗ್ತಿದೆ. ಎಸ್, ವಿಘ್ನೇಶ್ವರನ ಆಶೀರ್ವಾದ ಕೂಡ ಪಾಯಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ವಿಘ್ನೇಶ್ವರನಿಗೆ ನೀವೇನೇ ಒಂದು ಅರ್ಕೆನ ಮಾಡಿರಬಹುದು, ಅರ್ಕೆನ ಕೂಡ ನೀವು ಈ ಒಂದು ಮಂತಲ್ಲಿ ಅರ್ಪಣೆ ಮಾಡ್ತಿದ್ದೀರಾ. ಖಂಡಿತ ಆ ಅರ್ಕೆನ ನೀವು ಮರ್ತಿರಬಹುದು, ಅದನ್ನ ವಿಘ್ನೇಶ್ವರ ನಿಮ್ಮ ಡ್ರೀಮ್ಸ್ ಅಲ್ಲಿ ಹೆಚ್ಚಾಗಿ ಜ್ಞಾಪನ ಮಾಡ್ತಿದ್ದಾರೆ ಈ ಒಂದು ಮಂತಲ್ಲಿ. ಎಸ್, ನಿಮ್ಮ ಮನೆಗೆ ಹೊಸ ಅತಿಥಿಗಳು ಬರ್ತಿದ್ದಾರೆ, ನಿಮ್ಮ ಶತ್ರುಗಳು ಬರ್ತಿದ್ದಾರೆ, ಅವ್ರ ಬಗ್ಗೆನೂ ಗಮನ ಕೊಡಿ, ಹೊಸ ಅತಿಥಿಗಳ ಬಗ್ಗೆನೂ ಗಮನ ಕೊಡಿ. ಪಾಲ್ ನಂಬರ್ 1. ಎಸ್, ಇಷ್ಟು ದಿವಸ ನಿಮ್ಮ ಸುತ್ತ ಆಗ್ತಿರೋ ಘಟನೆಗಳ ಬಗ್ಗೆ ನೀವು ತುಂಬಾನೇ ಚಿಂತೆ ಮಾಡ್ತಿದ್ರಿ. ಆ ಘಟನೆಗಳಿಂದ ನೀವು ಈಚೆ ಬಂದು ನಿಮ್ಮ ಸುತ್ತ ಆಗ್ತಿರೋ ಒಳ್ಳೆ ವಿಚಾರದ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ. ಹೆಚ್ಚು ನಿಮಗೆ ತುಂಬಾನೇ ಪ್ರೊಟೆಕ್ಷನ್ ಇದೆ. ಹಾಗೂ ಇಲ್ಲಿ ಲಕ್ಷ್ಮೀ ದೇವಿ ಹಾಗೂ ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿದೆ. ಏನ್ ಬ್ಲಾಕೇಜಸ್ ಇದೆ, ಏನ್ ಆನ್ಸರ್ ಸಿಗ್ಬೇಕಾಗಿದೆ, ಯಾವ ವ್ಯಕ್ತಿಯಿಂದ ನಿಮ್ಗೆ ಆನ್ಸರ್ ಸಿಗ್ಬೇಕಾಗಿದೆ, ಅಥವಾ ನಿಮ್ಗೆ ಏನ್ ನೆಗೆಟಿವಿಟಿ ಆಗಿದೆ ಅದರಿಂದ ನೀವು ಈಗ ಹೊರಗಡೆ ಬರಬೇಕು ಅನ್ನೋದನ್ನ ಹೆಚ್ಚಿನ ಕ್ಲಾರಿಟಿ ನಿಮ್ಗೆ ಸಿಗ್ತಿದೆ. ಅಂಡ್ ಈ ಒಂದು ವೀಕಲ್ಲಿ ಹೆಚ್ಚು ಹೆಣ್ಣು ದೇವರ ಸನ್ನಿಧಾನಕ್ಕೆ ನೀವು ಹೋಗ್ತಿರ್ಬಹುದು. ಅಲ್ಲಿ ಒಂದು ನಿಮ್ಗೆ ಏನೋ ಒಂದು ಚೇಂಜಸ್ ನಿಮ್ಗೆ ಆಗ್ತಿರ್ಬಹುದು. ಚಾಮುಂಡೇಶ್ವರಿ ಆಗಿರಬಹುದು, ಅಥವಾ ಚೌಡೇಶ್ವರಿ ಆಗಿರಬಹುದು, ಅಥವಾ ಲಕ್ಷ್ಮೀ ದೇವಿ ದೇವಸ್ಥಾನ ಆಗಿರಬಹುದು. ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ ಒಂದು ಕ್ಷೇತ್ರ, ಅಲ್ಲಿ ಸಿಕ್ಕಂತಹ ಇನ್ಫಾರ್ಮೇಶನ್, ಅಲ್ಲಿ ಸಿಕ್ಕಂತ ನಿಮ್ಗೆ ಆಶೀರ್ವಾದ ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮ್ಮ ಥಿಂಗ್ಸಸ್ನ ಯಾರಿಗೂ ಕೊಡಬೇಡಿ. ಹಾಗೂ ನಿಮ್ಮ ಧರಿಸಿರುವ ವಸ್ತ್ರಗಳನ್ನ ಯಾರಿಗಾದ್ರೂ ನೀವು
ಕೊಡಬೇಕು ಅಂದ್ಕೊಂಡಿದ್ರೆ ಕೊಡಬೇಡಿ. ಹಾಗೆ ನೀವು ಏನು ಇಷ್ಟಪಟ್ಟಿರೋ ಥಿಂಗ್ಸ್ ನಿಮ್ಮ ಕೈಯಲ್ಲಿದೆ, ನಿಮ್ಮ ಹತ್ರ ಏನಿದೆ ಅದು ಯಾರಾದರೂ ನಿಮ್ಮನ್ನ ಕೇಳಿ ಇಸ್ಕೊಳ್ಬಹುದು. ಅದನ್ನ ನೀವು ಈ ಒಂದು ಮಂತಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 1, ಬಿಕಾಸ್ ಆ ಒಂದು ಥಿಂಗ್ಸಸ್ ಇಂದ ನಿಮಗೆ ಬಹಳಷ್ಟು ಒಂದ್ ರೀತಿ ನಿಮ್ಗೆ ಪ್ರಾಬ್ಲಮ್ಸ್ನ ತರಬಹುದು ಆ ವ್ಯಕ್ತಿಗಳು. ಅವ್ರು ನಿಮ್ಗೆ ನಿಮ್ಮ ಲೈಫಿಗೆ ಆ ವ್ಯಕ್ತಿಗಳು ತುಂಬಾನೇ ಒಳ್ಳೆಯವರಾಗಿರಬಹುದು. ಬಟ್ ಮುಂದೊಂದು ದಿನ ಆ ವ್ಯಕ್ತಿಗಳಿಂದನೇ ನಿಮಗೆ ಪ್ರಾಬ್ಲಮ್ಸ್ ಕೂಡ ಆಗಬಹುದು. ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಾ ಇದೆ ಫಾರ್ ಪಾಯಿಂಟ್ ನಂಬರ್ 1 ನೋಡೋಣ. ಯಾವುದು ಬೇಡ ಅದನ್ನ ಲೆಟ್ ಗೋ ಮಾಡಿ ಅಂಡ್ ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆ ಗಮನ ಕೊಡಿ. ದಿ ಸಿಚುವೇಶನ್, ನಿಮ್ಗೆ ಇರೋ ಸಿಚುವೇಶನ್ ಇಂದ ಬಹಳಷ್ಟು ಬದಲಾವಣೆಗಳಾಗ್ತಿದೆ ಅಂಡ್ ಎಸ್ ಕಾರ್ಡ್ ಇದೆ. ಏಂಜಲ್ಸ್ ಇಂದ ಬಹಳಷ್ಟು ಸಪೋರ್ಟ್ ಸಿಗ್ತಿದೆ. ಈ ಒಂದು ಮಂತ್ ಅಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಸಿದ್ಧಿ ಆಗ್ತಿದೆ. ಅಂಡ್ ಜಾಬ್ ವಿಚಾರವಾಗಿ ನೀವೇನಾದ್ರು ಕ್ವಶನ್ಸ್ ಇದ್ರೆ ಖಂಡಿತ ನಿಮ್ಗೆ ಈ ಒಂದು ಮಂತ್ ಅಲ್ಲಿ ನೀವು ಏನ್ ಮ್ಯಾನಿಫೆಸ್ಟ್ ಮಾಡಿದೀರಾ ಆ ಜಾಬ್ ನಿಮ್ಗೆ ಸಿಗ್ತಿದೆ. ಎಸ್, ಲೆಟ್ಸ್ ಸಿ ಈ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ಒಂದು ಟೆನ್ಷನ್ ಇದೆ, ಆ ಟೆನ್ಷನ್ ಇಂದ ನೀವು ಈಚೆ ಬರಬೇಕಾಗಿದೆ. ಆ ಟೆನ್ಷನ್ ಇಂದ ನೀವು ರಿಲೀಸ್ ಆಗಬೇಕಾಗಿದೆ. ಬಿಕಾಸ್ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಸಿಗ್ತಿದೆ ಹಾಗೂ ಭಗವಂತನ ಆಶೀರ್ವಾದ ನಿಮ್ಗೆ ಸಿಗ್ತಿದೆ ಹಾಗೂ ಪೂರಿ ಜಗನ್ನಾಥರ ಅನುಗ್ರಹ ಕೂಡ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಹೆಚ್ಚು ನೀವು ಇಷ್ಟಪಡೋ ವ್ಯಕ್ತಿಗೋಸ್ಕರ ಟೈಮ್ ಕೊಡಿ. ನಿಮ್ಮನ್ನ ಯಾರು ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿಗೋಸ್ಕರ ನೀವು ಏನಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ, ಅವ್ರಿಗೋಸ್ಕರ ಸರ್ಪ್ರೈಸಿಂಗ್ ನ ಮಾಡ್ತಿದ್ದೀರಾ. ನೀವೇನ್ ಮೌನವಾಗಿ ಕೂತಿದ್ದೀರಾ, ಟೆನ್ಷನ್ ಅಲ್ಲಿ ಕೂತಿದ್ದೀರಾ, ಅದರಿಂದ ನೀವು ಹೊರಗಡೆ ಬರಬೇಕಾಗಿದೆ. ಬಿಕಾಸ್ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳ ಬಗ್ಗೆನೂ ನೀವು ಗಮನ ಕೊಡಬೇಕಾಗಿದೆ. ಪಾಯಿಂಟ್ ನಂಬರ್ 1 ಅಂಡ್ 24 ಹಾಗೂ 1330 ನಂಬರ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಿಂಟ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ನಿಮಗಾಗಿ ಒಂದು ರೀಡಿಂಗ್. ಮಾರ್ಚ್ ಮಂತ್ ಅಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜ್ ಸಿಗುತ್ತೆ ಪಾಯಿಂಟ್ ನಂಬರ್ 2ಗೆ ನೋಡೋಣ. ಎಸ್, ಪಾಯಿಂಟ್ ನಂಬರ್ 2 ಹೆಚ್ಚು ಶಿವನ ಆಲಯಕ್ಕೆ ಒಂದು ಮಂತ್ ಅಲ್ಲಿ ವಿಸಿಟ್ ಮಾಡ್ತಿದ್ದೀರಾ. ಶಿವನ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಮಲೆ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ವಿಶೇಷವಾಗಿ ಏನೋ ಒಂದು ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ಪರಮಾತ್ಮ ನಿಮಗೆ ಆಶೀರ್ವಾದಿಸ್ತಿದ್ದಾರೆ. ಎಸ್, ಹೆಚ್ಚು ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ತಿದ್ದೀರಾ. ದೇವ್ರ ಬಗ್ಗೆ ಆಗಿರಬಹುದು ಹಾಗೂ ಏನ್ ನೀವು ರಿಸರ್ಚ್ ಮಾಡ್ತಿದ್ದೀರಾ, ನಿಮ್ಮ ಮೈಂಡಲ್ಲಿ ಏನೇ ಒಂದು ಕ್ವಶನ್ಸ್ ಇರಲಿ ಅದಕ್ಕೆ ನೀವು ಉತ್ತರನ ಕಂಡ್ಕೋತಿದ್ದೀರಾ ಈ ಒಂದು ಮಂತ್ ಅಲ್ಲಿ. ಪಾಯಿಂಟ್ ನಂಬರ್ 2. ಎಸ್, ಹಾಗೂ ಈ ಒಂದು ಮಂತ್ ಅಲ್ಲಿ ನಂದೀಶನ ಆಶೀರ್ವಾದ ಪಾಯಿಂಟ್ ನಂಬರ್ಗೆ 2ಗೆ ಹೆಚ್ಚಾಗಿದೆ. ಹಾಗೂ ನಂದೀಶನಿಂದ ಏನೋ ಒಂದು ಪವಾಡನ ಅಥವಾ ಏನೋ ಒಂದು ಚೇಂಜಸ್ನ ಹೆಚ್ಚು ಇನ್ಫಾರ್ಮೇಶನ್ಸ್ ನಿಮ್ಗೆಲ್ಲರಿಗೂ ತಿಳಿತಿರಬಹುದು. ಎಸ್, ಅದರ ಬಗ್ಗೆನೂ ಹೆಚ್ಚು ನೀವು ಫೋಕಸ್ ಮಾಡ್ತಿದ್ದೀರಾ. ಆ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ಹೆಚ್ಚಿನ ಬಾಂಡಿಂಗ್ ಇದೆ ಹಾಗೂ ಆ ವ್ಯಕ್ತಿ ಬಗ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ಕಷ್ಟ ಸುಖಗಳ ಜೊತೆ ಭಾಗಿಯಾಗ್ತಿದ್ದೀರಾ. ಅವ್ರ ಲೈಫ್ ಲಾಂಗ್ ನೀವು ಅವ್ರ ಜೊತೆ ಕೈ ಜೋಡಿಸಿ ಅವರ ಕಷ್ಟ ಸುಖಗಳಲ್ಲಿ ನಡೀತಿದ್ದೀರಾ. ಎಸ್, ತುಂಬಾನೇ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ
ತುಂಬಾನೇ ಚೇಂಜಸ್ ಇದೆ. ಇವರು ನಿಮ್ಮ ಲೈಫಿಗೆ, ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ಬಹಳಷ್ಟು ಬದಲಾವಣೆನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ಏನೋ ಒಂದು ವಿಶೇಷವಾಗಿ ಇನ್ಫಾರ್ಮೇಶನ್ಸ್ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಪಾಯಲ್ ನಂಬರ್ 2, ಎಸ್, ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಹೆಚ್ಚು ರಿಕ್ರಿಯೇಟ್ ಮಾಡ್ತಿದ್ದೀರಾ, ಏನೋ ಅದ್ರ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಅದ್ರ ಬಗ್ಗೆ ಮತ್ತೆ ನೀವು ನಿಮ್ಮ ಫ್ರೆಂಡ್ಸ್ನ ಭೇಟಿ ಆಗ್ತಿರಬಹುದು, ಅಥವಾ ನಿಮ್ಮ ಹಳೆಯ ಫ್ರೆಂಡ್ಸ್ ಯಾರು ನಿಮ್ಮ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಸ್ಕೂಲ್ ಡೇಸ್ ಫ್ರೆಂಡ್ಸ್ ಆಗಿರಬಹುದು, ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿರಬಹುದು. ಹಾಗೂ ನಿಮಗೆ ಮತ್ತು ಅವರ ಜೊತೆ ಮತ್ತು ಹೆಚ್ಚು ಮಾತುಗಳು ಆಗ್ತಿರಬಹುದು. ಮತ್ತು ಹೊಸದಾಗಿ ಪ್ರೀತಿ ಕೂಡ, ಆ ವ್ಯಕ್ತಿ ಮೇಲೆ ನಿಮ್ಗೆ ಹೆಚ್ಚಿನ ಗೌರವ, ಪ್ರೀತಿ ಹೆಚ್ಚಾಗ್ತಿರಬಹುದು. ಪಾಯಲ್ ನಂಬರ್ 2, ಎಸ್, ಈ ಒಂದು ಮಂತಲ್ಲಿ ನೀವು ಗಿಡನ ಕೂಡ ನೆಡ್ತಿರಬಹುದು. ಆ್ಯಂಡ್ ಏನೋ ಒಂದು ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಹಾಗೂ ನಿಮ್ಮಿಂದ ತುಂಬ ಸಹಾಯತೆ ಕೂಡ ಕೆಲವು ವ್ಯಕ್ತಿಗಳಿಗೆ ಸಿಗ್ತಿದೆ. ಹಾಗೂ ನೀವೇನು ಶ್ರಮ ಪಡ್ತಿದ್ದೀರಾ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ನೋಡಬೇಕು, ಏನೋ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ಈ ಒಂದು ಮಂತಲ್ಲಿ ಆ ಚೇಂಜಸ್ನ ನೀವು ಮಾಡ್ಕೋತಿದ್ದೀರಾ. ನಿಮ್ಮ ಭೂಮಿಯಲ್ಲಿ ಏನು ವ್ಯವಸಾಯ ಮಾಡ್ತಿದ್ದೀರಾ, ಅಥವಾ ನೀವು ಭೂಮಿನ ಮಾರಾಟ ಮಾಡಬೇಕು ಅಂತಿದ್ದೀರಾ, ಅದರಲ್ಲೂ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಹಾಗೂ ಈ ಒಂದು ಮಂತಲ್ಲಿ ನೀವು ಹಿಂದೆ ಆಗಿರೋ ಘಟನೆಗಳಿಗೆ ಏನೋ ಒಂದು ಆ ಒಂದು ವಿಚಾರದಲ್ಲಿ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಾ ಇರೋ ಸೂಚನೆಗಳಿಗೂ ಆ ಒಂದು ಚೇಂಜಸ್ಗೂ ನಿಮಗೆ ತುಂಬಾನೇ ಇನ್ಫಾರ್ಮೇಶನ್, ಮಾಹಿತಿನ ನೀವು ತಿಳ್ಕೊಳ್ತಿದ್ದೀರಾ. ಅದೊಂದು ರೀತಿ ನಿಮಗೆ ಇಷ್ಟ ದಿವಸ ಏನು ಕಟ್ಟಾಗ್ದಂಗಾಗಿ ನಿಮಗೆ ಒಂದು ಏನು ಗೊಂದಲತೆ ಆಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಲಾಕ್ ಆಗಿತ್ತು, ಅದೊಂದು ರೀತಿ ಕಟ್ಟಾಕೋ ರೀತಿ ಆಗಿತ್ತು, ಆ ಲಾಕ್ನ ರಿಮೂವ್ ಮಾಡ್ತಾ ಇದ್ದೀರಾ. ಎಸ್, ಪಾಯಲ್ ನಂಬರ್ 2, ಹೆಚ್ಚಿನ ಪ್ರೊಟೆಕ್ಷನ್ ನಿಮ್ಮ ಒಂದು ಕುಟುಂಬಕ್ಕೆ ಸಿಗ್ತಿದೆ. ನಿಮ್ಮ ಫ್ರೆಂಡ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ, ಅವರಿಂದ ಹೆಲ್ಪಿಂಗ್ ಸಿಗ್ತಿದೆ. ನೀವು ಯಾವ ಒಂದು ಸಂದರ್ಭದಲ್ಲಿದ್ದೀರಾ ಆ ಸಂದರ್ಭಕ್ಕೆ ನಿಮ್ಮ ಸ್ನೇಹಿತರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಕೇಳದೆ ಹೋದ್ರೂ ಆ ವ್ಯಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿನ ನೋಡ್ತಿದ್ದೀರಾ. ಆ್ಯಂಡ್ ನೀವು ಸಾಕಿರೋ ಪೆಟ್ಸಿಂದ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ಸ್ ಸಿಗ್ತಿದೆ. ಏನೋ ಒಂದು ಕ್ಲಾರಿಟಿ, ಏನೋ ಇನ್ಫಾರ್ಮೇಶನ್ ಆ ಒಂದು ಪ್ರಾಣಿಗಳಿಂದ ನಿಮಗೆ ಸಿಗ್ತಿದೆ. ಆ್ಯಂಡ್ ಏನು ನೀವು ಸ್ವಂತ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಒಂದು ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಪಾಯಲ್ ನಂಬರ್ 2, ಎಸ್. ಆ್ಯಂಡ್ ನೀವೇನಾದರೂ ಡಾಗ್ ಬಿಸ್ನೆಸ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಅದರಲ್ಲೂ ಕೂಡ ಹೆಚ್ಚಿನ ಪ್ರಗತಿ ಇದೆ. ಆ್ಯಂಡ್ ಏನಾದರೂ ನೀವು ಬೇರೆ ಹೊಸದಾಗಿ ಶುರು ಮಾಡಬೇಕು, ಹೋಟೆಲ್ ಆಗಿರಬಹುದು, ಅಥವಾ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ ಏನು ನೀವು ವರಿ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಕೆಲಸದ ಬಗ್ಗೆ ಏನು ವರಿ ಮಾಡ್ತಿದ್ದೀರಾ, ಈ ಒಂದು ಮಂತಲ್ಲಿ ನೀವೇನು ಕೈಗೆತ್ಕೋದಿದ್ದೇನೆ ನಿರ್ಧಾರ, ನಿಮ್ಮ ಓನ್ ಬಿಸ್ನೆಸ್ ವಿಚಾರವಾಗಿ, ನಿಮ್ಮ ಒಂದು ಎಜುಕೇಷನ್ ವಿಚಾರವಾಗಿ, ನಿಮ್ಮ ಕೆಲಸದ ವಿಚಾರವಾಗಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಎಸ್, ಸ್ವಲ್ಪ ನಿಮ್ಮ ಒಂದು ಶತ್ರುಗಳು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ನಿಮ್ಮ ಮೇಲೆ ಡೌಟ್ ಇದೆ, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ, ಆ ವ್ಯಕ್ತಿಗಳಿಗೆ ಸ್ವಲ್ಪ ನೀವು ಆ ವ್ಯಕ್ತಿಗಳಿಂದ ನೀವು ದೂರ ಇರಬೇಕಾಗಿರಬಹುದು. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿರಬಹುದು, ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ಸ್ ತಿಳ್ಕೊಳ್ತಿರಬಹುದು. ಬೇಡ ಬೇಡ ಅಂದರೂ ನಿಮ್ಮಿಂದೆ ಆ ವ್ಯಕ್ತಿಗಳು ಬರ್ತಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ತಿದ್ದಾರೆ, ನಿಮ್ಮ ಕೆಲಸಕ್ಕೆ ಕಲ್ಲು ಹಾಕಬೇಕು, ನಿಮ್ಮ ಕೆಲಸ ಯಾವುದೋ ನೆರವೇರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದೇನಿದೆ ಅದು ಅವರ ಒಂದು ಭ್ರಮೆ, ಹಾಗೂ ಅವರ ಒಂದು ಮೂಢನಂಬಿಕೆ, ಏನು ಅವರ ಒಂದು ಆಲೋಚನೆ ಆ ರೀತಿಯಾಗಿದೆ. ಹಾಗೂ ಅವ್ರೇನು ಅನ್ಕೊಂಡಿದ್ದಾರೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ನೀವು ಅವ್ರೇನು ಥಿಂಕ್ ಮಾಡ್ತಿದ್ದಾರೆ ಅದರಿಂದ ಬೇರೆ ರೀತಿಯಾದ ನೀವೇನು ಅನ್ನೋದನ್ನ ಆ ವ್ಯಕ್ತಿಗೆ ತೋರಿಸೋ ಟೈಮಿಂಗ್ ಕೂಡ ಬಂದಿದೆ ನಿಮ್ಮ ಶತ್ರುಗಳಿಗೆ. ಎಸ್, ನೀವು ಪ್ರತಿಯೊಂದು ಹೆಜ್ಜೆ ಇಡ್ತಾ ಇರುವಾಗಲೂ ಪ್ರತಿಯೊಂದು ವ್ಯಕ್ತಿಗಳು, ಪ್ರತಿಯೊಂದು ಆ ಒಂದು ಸಿಚುವೇಶನ್ಗೆ ಬಹಳಷ್ಟು ಪ್ರಾಬ್ಲಮ್ಸ್ ಆಗಿದೆ, ಬಹಳಷ್ಟು ನೋವಾಗಿದೆ. ಆ ಒಂದು ಪ್ರಾಬ್ಲಮ್ಸ್, ನೋವನ್ನ ನೀವೇನು ಈಚೆ ತಗೊಂಡು ಬರ್ತಾ ಇದ್ದೀರಾ, ಖಂಡಿತ ಈ ಒಂದು ಮಂತಲ್ಲಿ ಅದಕ್ಕೆ ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಹಾಗೂ ಈ ಒಂದು ನೋವಿಂದ ಈ ಒಂದು ಏನು ನಿಮಗೆ ಸಿಕ್ಕಿರುವಂತಹ ಜವಾಬ್ದಾರಿ ಕೆಲಸಗಳು ಮಾಡ್ತಿದ್ದೀರಾ ಅದರಲ್ಲಿ ಏನು ಅಡೆತಡೆ ಆಗ್ತಿದೆ
ಅದರಿಂದನೂ ಕೂಡ ನಿಮಗೆ ಸಾಕಷ್ಟು ರಿಲೀಸ್ ಆಗ್ತಿದೆ. ಹಾಗೂ ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಕೆಟ್ಟ ದೃಷ್ಟಿ ಕೂಡ ಕೆಲವು ವ್ಯಕ್ತಿಗಳಿಗೆ ಆಗ್ತಿದೆ ಈ ಒಂದು ಮಂತಲ್ಲಿ. ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಎಸ್, ವಿಮೆನ್ಸ್ಗೆ ಮಂತ್ಲಿ ರೇಟ್ ಪ್ರಾಬ್ಲಮ್ಸ್ ಆಗಬಹುದು, ಸ್ಟಮಕ್ ಪೇನ್ ಆಗಬಹುದು ಈ ಒಂದು ಮಂತಲ್ಲಿ. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರನ್ನ ಭೇಟಿಯಾಗಿ ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಇದೆ. ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಸೊ ನೀವೇನಾದ್ರು ಪ್ರಾರ್ಥನೆ ಆರೈಕೆ ಮಾಡ್ಕೊಂತಿರಬಹುದು ಈ ಒಂದು ಮಂತಲ್ಲಿ. ನಿಮ್ಮ ಲೈಫಿಗೆ ಏನ್ ಅಡೆತಡೆ ಆಗಿದೆ, ಯಾರು ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಅದಕ್ಕೆ ಯಾರು ಅಡೆತಡೆ ಮಾಡ್ತಿದ್ದಾರೆ, ಖಂಡಿತ ಈ ಒಂದು ಮಂತಲ್ಲಿ ಆ ಅಡೆತಡೆಗಳಿಂದ ನೀವು ದೂರ ಆಗ್ತಿದ್ದೀರಾ. ಹಾಗೂ ನಿಮ್ಗಾಗಿರೋ ನೆಗೆಟಿವಿಟೀಸ್ ಇಂದ ನಿಮ್ಗೆ ರಿಲೀಸ್ ಸಿಗ್ತಿದೆ. ನಿಮ್ಮ ಲೈಫಿಗೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ, ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ನಿಮ್ಮ ಮಕ್ಕಳಿಗೆ ವಧುವರನ್ನ ಹುಡುಕ್ತಿದ್ರೆ ಈ ಒಂದು ಮಂತಲ್ಲಿ ತುಂಬಾನೇ ಚೇಂಜಸ್ ಇದೆ. ಹೆಚ್ಚಾಗಿ ಇಡೀ ಶಿವನ ಆರಾಧನೆ ಹೆಚ್ಚಾಗಿ ಮಾಡ್ತಿದ್ದೀರಾ, ಸ್ತೋತ್ರನ ಓದ್ತಿದ್ದೀರಾ. ತುಂಬಾನೇ ಚೇಂಜಸ್ ನ ನೀವು ಈ ಒಂದು ಮಂತಲ್ಲಿ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಪಾಯ್ ನಂಬರ್ 2. ಎಸ್, ಈ ನಿಮ್ಮ ಕೆಲಸ, ಹಳೆ ಕೆಲಸ ಬಾಕಿ ಉಳಿದಿದೆ, ಆ ಕೆಲಸನ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ಹಾಗೂ ಹೆಚ್ಚಿನ ರಿಚ್ ಪರ್ಸನ್ ನೀವು ಆಗ್ತಿದ್ದೀರಾ ಈ ಒಂದು ಮಂತಲ್ಲಿ. ಅಂಡ್ ಒಂದು ಫೈನಾನ್ಷಿಯಲಿ ಏನ್ ಪ್ರಾಬ್ಲಮ್ಸ್ ಆಗಿತ್ತು, ಯಾರಿಗೆ ನೀವು ಹಣಕಾಸಿನ ಕೊಟ್ಟು ಪ್ರಾಬ್ಲಮ್ಸ್ ಸಿಗಾಕೊಂಡಿದ್ರಿ, ಆ ಹಣಕಾಸಿಂದ ನಿಮ್ಗೆ ಯಾರಿಗೂ ನೀವು ಗೊತ್ತಿದ್ದೋ ಆ ವ್ಯಕ್ತಿಗೆ ಸಹಾಯ ಮಾಡಿ ನೀವೇ ಸ್ವಲ್ಪ ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಂಡಿರಬಹುದು. ಅದರಿಂದ ನಿಮ್ಗೆ ನೆಗೆಟಿವಿಟಿ ಕೂಡ ಆಗಿರಬಹುದು. ಅದನ್ನ ನೀವು ಗಮನ ಕೊಡದೇ ಇರಬಹುದು. ಬಟ್ ಈ ಒಂದು ಮಂತಲ್ಲಿ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಹಾಗೂ ನಿಮ್ಮ ಅಮೌಂಟ್ ನಿಮ್ ಕೈಗೆ ಸೇರ್ತಿದೆ. ತುಂಬಾ ನೊಂದ್ಕೊಂಡಿದ್ದೀರಾ, ಯಾರಿಗೆ ನೀವು ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡಿದ್ರಿ ಆ ವ್ಯಕ್ತಿಗಳೇ ನಿಮ್ಗೆ ತುಂಬಾನೇ ನೋವುಂಟು ಮಾಡಿರಬಹುದು. ಪಾಯ್ ನಂಬರ್ 2. ಎಸ್, ಈ ಒಂದು ಮಂತಲ್ಲಿ ರುದ್ರಾಕ್ಷಿ ಕೂಡ ಧಾರಣೆ ಮಾಡ್ತಿದ್ದೀರಾ. ಹಾಗೂ ದೇವರ ನಾಮಸ್ಮರಣೆ ಹೆಚ್ಚಾಗಿ ಮಾಡ್ತಿದ್ದೀರಾ. ಹೆಚ್ಚು ಜ್ಯುವೆಲ್ರೀಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ನಿಮ್ಮ ಬ್ಯೂಟಿ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಪಾಯ್ ನಂಬರ್ 2. ಅಂಡ್ ತುಂಬಾನೇ ಭಗವಂತನ ಮೇಲೆ ಹೆಚ್ಚಿನ ಪ್ರಾರ್ಥನೆ ಮಾಡ್ತಿದ್ದೀರಾ. ಭಗವಂತನ ಪೂಜೆ ಹೆಚ್ಚಾಗಿ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಹಿರಿಯರ ಆಶೀರ್ವಾದ ಕೂಡ ನೀವು ಪಡೆದುಕೋತಿದ್ದೀರಾ. ಪಾಯ್ ನಂಬರ್ 3. ನಿಮಗೆ ಸಿಗ್ಬೇಕಾಗಿರೋ ಅವಕಾಶನ ಯಾರೇ ಅಡೆತಡೆ ಮಾಡಿರ್ಲಿ, ಆ ಅಡೆತಡೆಗಳಿಂದ ನಿಮ್ಗೆ ರಿಲೀಸ್ ಆಗ್ತಿದೆ. ಜೊತೆಗೆ ನಿಮ್ಮ ಒಂದು ಪಾದಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರಬಹುದು. ಬಿಕಾಸ್ ನೀವು ಹೆಜ್ಜೆ ಇಟ್ಟು ನಡೀತಿದ್ದೀರಾ. ಸೊ ಏನೋ ನಿಮ್ಮ ಒಂದು ಪಾದಗಳಿಂದ ಅಥವಾ ನಿಮ್ಮ ಒಂದು ಏನು ನೀವು ನಡೀತಿದ್ದೀರಾ, ನಿಮ್ಮ ಪಾದಗಳಿಗೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಬರಬಹುದು, ಪಾದಗಳ ನೋವು ಬರಬಹುದು. ಅಥವಾ ಆ ಒಂದು ನೀವು ನಡೀತಿರೋ ಬರೀ ಕಾಲಿನಲ್ಲಿ ನೀವು ನಡೀತಿದ್ದೀರಾ, ಏನಾದರೂ ಒಂದು ಸ್ವಲ್ಪ ನಿಮಗೆ ಆ ಒಂದು ಪ್ರಾಬ್ಲಮ್ಸ್ ಆಗಬಹುದು. ನಿಮ್ಮ ಬಾಡಿಗೆ ಹೆಲ್ತ್ ಇಶ್ಯೂಸ್ ಆಗಬಹುದು. ಅಥವಾ ನೀವು ಏನಾದ್ರು ದೃಷ್ಟಿ ತೆಗೆದಿರೋ ದಾಟೆನ ದಾಟಬಹುದು. ಹಾಗಾಗಿಯೂ ಕೂಡ ಸ್ವಲ್ಪ ನಿಮಗೆ ಬಾಡಿ ಪೇನ್ ಆಗಬಹುದು. ಆ ಒಂದು ಎಚ್ಚರಿಕೆ ಸ್ವಲ್ಪ ಗಮನ ಕೊಡಿ. ಎಸ್, ಒಂದ್ ರೀತಿ ನಿಮ್ಮ ಲೈಫಲ್ಲಿ ನೀವು ಒಂದ್ ರೀತಿ ಬೆಂಕಿ ಇದ್ದಾಗೆ. ನಿಮ್ಮ ಲೈಫಿಗೆ ಯಾರೇ ತೊಂದರೆ ಕೊಡ್ಲಿ, ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾರೇ ತೊಂದರೆ ಕೊಡ್ಲಿ, ನಿಮ್ಮ ಪ್ರೀತಿ ಜೀವನಕ್ಕೆ ಯಾರೇ ತೊಂದರೆ ಕೊಡ್ಲಿ, ಅವರಿಗೆ ವಾಪಸ್ ರಿಟರ್ನ್ ಕೊಟ್ಟೇ ಕೊಡ್ತೀರಾ. ಪಾಯ್ ನಂಬರ್ 2. ಏನೇ ಅವಮಾನ ನೋವಾಗಿದ್ರು ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಹಾಗೂ ಒಂದ್ ರೀತಿ ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ. ಒಂದ್ ರೀತಿ ಎಲ್ಲದಕ್ಕೂ ನೀವು ಸಿದ್ಧತೆನೆ ಮಾಡ್ಕೋತಿದ್ದೀರಾ. ಹಾಗೂ ತುಂಬಾ ದಿವಸಗಳಿಂದ, ತುಂಬಾ ತಿಂಗಳುಗಳಿಂದ ನೀವು ಏನೋ ಒಂದು ಕೆಲಸನ ಪೆಂಡಿಂಗ್ ಆಗಿರೋ ಕೆಲಸ ಈ ಒಂದು ಮಂತಲ್ಲಿ ಆ ಕೆಲಸ ಫಾಸ್ಟ್ ಆಗಿ ಮೂವ್ ಆನ್ ಆಗ್ತಿದೆ. ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಆ ಕೆಲಸನ ಖಂಡಿತ ಪ್ರೂವ್ ಮಾಡ್ತಿದ್ದೀರಾ. ನೀವೇನು ಅನ್ನೋದನ್ನ ನಿಮ್ಮ ಒಂದು ಸಂಬಂಧಿಕರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕೆಲಸ ಮಾಡ್ತಿರೋ ಸ್ಥಳದಲ್ಲಿ ಇರೋ ವ್ಯಕ್ತಿಗಳಿಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ಸ್ ನೀವು ಕೊಡ್ತಿದ್ದೀರಾ. ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ. ಹಾಗೂ ಹೊಸ ಗುರುಗಳನ್ನ ಕೂಡ ಭೇಟಿ ಆಗ್ತಿದ್ದೀರಾ. ಆ ಗುರುಗಳು ತೋರಿಸೋ ದಾರಿ ನಿಮ್ಗೆ ಬಹಳಷ್ಟು ಕಲರ್ಫುಲ್ ಚೇಂಜಸ್ ನ ನಿಮ್ಗೆ ತಂದ್ಕೊಡ್ತಿದೆ. ಒಂದು ಫ್ರೆಶ್ನೆಸ್ ತಂದ್ಕೊಡ್ತಿದೆ. ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗ್ತಿದೆ. ಹಾಗೂ ತುಂಬಾನೇ ಕ್ಲೆನ್ಸಿಂಗ್ ಮಾಡ್ಕೋತಿದ್ದೀರಾ.
ನೀವಿರೋ ಸ್ಥಳನೂ ಕೂಡ ಕ್ಲೆನ್ಸ್ ಮಾಡ್ಕೋತಿದ್ದೀರಾ, ಜೊತೆಗೆ ನಿಮ್ಮ ಮನಸ್ಸನ್ನು ಮೈಂಡನ್ನು ಕೂಡ ತುಂಬಾನೇ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಎಸ್, ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಪಾಯಿಂಟ್ ನಂಬರ್ 2, ನಿಮ್ಮ ಹತ್ರ ಇರೋ ಥಿಂಗ್ಸ್ ಆಗಿರಬಹುದು, ಅಥವಾ ಈ ಒಂದು ಮಂತಲ್ಲಿ ನೀವು ಯಾರಿಗಾದ್ರೂ ಗಿಫ್ಟ್ ನ ಕೊಡೋದಾಗಿದ್ರೆ ಆ ಒಂದು ನೀವೇನ್ ಗಿಫ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಆ ಗಿಫ್ಟ್ ನೀವು ಯಾರಿಗಾದ್ರೂ ಏನೇ ಒಂದು ಗಿಫ್ಟ್ ಆಗಿರಬಹುದು, ಸಮಥಿಂಗ್ ನಿಮ್ಮ ಕೈ ಹಸ್ತದಿಂದ ಏನೇ ಒಂದು ಮಂತಲ್ಲಿ ಕೊಟ್ಟರು, ನೀವು ಯಾರನ್ನ ನಂಬಿ ಕೊಟ್ಟಿರ್ತೀರಾ ಆ ವ್ಯಕ್ತಿಗಳಿಗೆ ಅದೊಂದು ರೀತಿ ಒಳ್ಳೇದಾಗ್ತದೆ. ಆ ವ್ಯಕ್ತಿಗಳು ನಿಮ್ಮ ಮೇಲೆ ಹೆಚ್ಚಿನ ಜಲಸಿ ಇದೆ, ಆ ವ್ಯಕ್ತಿಗಳು ನಿಮಗೆ ಸ್ವಲ್ಪ ತೊಂದರೆಗಳು ಕೂಡ ಮಾಡಬಹುದು. ನೀವಿಟ್ಕೊಂಡಿರೋ ವಸ್ತು ಆಗಿರಬಹುದು ಅಥವಾ ಹೊಸ ವಸ್ತುಗಳನ್ನ ನೀವೇನಾದ್ರೂ ಅವರಿಗೆ ಪ್ರೆಸೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಪಾಯಿಂಟ್ ನಂಬರ್ 2, ನಂಗೆ ಗೊತ್ತಿಲ್ಲ ಇಲ್ಲಿ ಎನರ್ಜೀಸ್ ಏನ್ ಬಂದಿದೆ, ನಾನು ಅದನ್ನ ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಹೆಚ್ಚು ಈ ಒಂದು ಮಂತಲ್ಲಿ ನೈಟ್ ಟೈಮಲ್ಲಿ ನಿಮಗೆ ಹೆಚ್ಚು ನಿದ್ರೆ ಬರ್ತಿಲ್ಲದೆ ಇರಬಹುದು. ಸೊ ಮೆಡಿಟೇಷನ್ ಮಾಡಿ, ಜೊತೆಗೆ ಈ ಒಂದು ಮಂತಲ್ಲಿ ಹೆಚ್ಚು ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬಾನೇ ಆಲೋಚಿಸ್ತಿದ್ದೀರಾ, ಜೊತೆಗೆ ಏನೋ ರೀತಿ ಮನಸ್ಸಲ್ಲಿ ಭಯ ಇದೆ, ಆ ಭಯದಿಂದ ನೀವು ಈಚೆ ಬರಬೇಕಾಗಿದೆ. ಆ ಒಂದು ಭಯದಿಂದ ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ, ನಿಮ್ಗೆ ಯಾರು ಸಪೋರ್ಟ್ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ, ಖಂಡಿತ ನಿಮ್ಗೆ ಆ ಸಂದರ್ಭಕ್ಕೆ ಹಾಗೂ ನಿಮ್ಮ ಲೈಫಿಗೆ ಯಾರು ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ವೇಟ್ ಮಾಡ್ತಿದ್ದಾರೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ, ನಿಮ್ಮ ಜೊತೆ ಭಗವಂತ ಇದ್ದಾರೆ. ಎಸ್, ಅದನ್ನ ನೀವು ಮರಿಬೇಡಿ. ಪಾಯಿಂಟ್ ನಂಬರ್ 2, ಎಸ್, ಹೆಚ್ಚಿನ ಒಂದು ರಕ್ಷಣೆ ಸೂರ್ಯದೇವರಿಂದ ಸಿಗ್ತಿದೆ. ಹಾಗೂ ಈ ಒಂದು ಮಂತಲ್ಲಿ ನೀವು ಸ್ಯಾಡ್ ನ್ಯೂಸ್ ಕೂಡ ಕೇಳ್ತಿರಬಹುದು. ಎಸ್, ಆ ವ್ಯಕ್ತಿ ಹೋದ್ಮೇಲಿಂದ ನಿಮ್ಮ ಬದುಕಲ್ಲಿ ಆ ವ್ಯಕ್ತಿ ನಿಮಗೆ ಆಶೀರ್ವದಿಸಿ ಹೋಗ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬದುಕಲ್ಲಿ ಬಹಳಷ್ಟು ನಿಮ್ಗೆ ಒಳ್ಳೇದನ್ನ ಮಾಡ್ತಿದ್ದಾರೆ. ಆ ಪೂರ್ವಜರಿಂದ ನಿಮ್ಗೆ ಒಳ್ಳೇದಾಗ್ತಿದೆ, ಸೂರ್ಯದೇವರಿಂದ ನಿಮ್ಗೆ ಒಳ್ಳೇದಾಗ್ತಿದೆ. ಯಾವುದೋ ಒಂದು ನಿಲ್ಸಿರೋಂಥ ಕೆಲಸ, ಪೂಜೆಗಳಾಗಿರಬಹುದು, ನಿಮ್ಮ ಮನೆಯಲ್ಲಿ ಏನ್ ನೀವು ಆ ಕೆಲಸನ ಪೆಂಡಿಂಗ್ ಇಟ್ಟಿದ್ದೀರಾ ಆ ಕೆಲಸನ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಿದ್ದೀರಾ ಈ ಒಂದು ಮಂತಲ್ಲಿ. ಪಾಯಿಂಟ್ ನಂಬರ್ 2, ನೀವೇನೇ ಒಂದು ವ್ರತನ ಮಾಡ್ತಿದ್ರೆ ಆ ವ್ರತ ನಿಲ್ಸಿರಬಹುದು, ಆ ವ್ರತನ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ಅಥವಾ ನಿಮಗೆ ಏನು ಜವಾಬ್ದಾರಿಗಳಿಗೆ ನಿಮ್ಮ ಒಂದು ಪೂರ್ವಜರರು, ನಿಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ ಏನು ನಿಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ, ಪೂಜೆಲಾಗಿರಬಹುದು ಅಥವಾ ನಿಮ್ಗೆ ಕೊಟ್ಟಿರೋ ಕೆಲಸದಲ್ಲಾಗಿರಬಹುದು, ಆ ಕೆಲಸ ಕೂಡ ಈ ಒಂದು ಮಂತಲ್ಲಿ ಇಷ್ಟು ದಿವಸ ಆದ್ಮೇಲಿಂದ ಆ ಕೆಲಸ ನಿಮಗೆ ಕಂಪ್ಲೀಟ್ ಆಗ್ತಿದೆ. ಅದು ನಿಮಗೆ ಮನಸ್ಸಿಗೆ ಸಂತೋಷ ಸಿಗ್ತಿದೆ. ನಿಮ್ಮ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಿದ್ದೀರಾ, ನೀವು ಸ್ವಂತ ಮನೆಗೆ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ರೆ, ಈ ಒಂದು ಮಂತಲ್ಲಿ ನಿಮ್ಗೆ ಬಹಳಷ್ಟು ಅವಕಾಶಗಳು ಸಿಗ್ತಿದೆ, ಸಂತೋಷ ಇದೆ. ಹೊಸ ಮನೆಗೆ ಗೃಹ ಪ್ರವೇಶ ಕೂಡ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ಹೆಚ್ಚು ನಿಮ್ಮ ಶತ್ರುಗಳು ಏನ್ ನಿಮ್ಮ ಮೇಲೆ ನಿಮ್ಗೆ ಅವಮಾನ ಆಗ್ಬೇಕು, ನೀವು ಅನ್ಕೊಂಡಿದ್ದಾಗಬಾರ್ದು, ಆರೋಗ್ಯ ಕೆಡಬೇಕು ಅಂತ ನೆಗೆಟಿವಿಟಿ ಮಾಡಿದರೆ, ಆ ಒಂದು ನೆಗೆಟಿವಿಟಿ ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಗೆ ಸಿಗಬಾರ್ದು ಅಂತ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ಖಂಡಿತ ಆ ಒಂದು ಪ್ರಾಬ್ಲಮ್ಸ್ ಅನ್ನ ನೀವು ಈಸಿಯಾಗಿ ಈಚೆ ಬರ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2, ಈ ಒಂದು ಮಂತಲ್ಲಿ ಸಾಧ್ಯ ಆದ್ರೆ ಶಿವನ ಆಲಯದಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಹಾಗೂ ಬೆಲ್ವ ಪತ್ರನ ಕೊಟ್ಟು ಬನ್ನಿ. ಖಂಡಿತ ಇನ್ನಷ್ಟು ಬಹಳಷ್ಟು ಬದಲಾವಣೆ ಆಗ್ತಿದೆ. ಅಂಡ್ ವಿಭೂತಿನೂ ಕೂಡ ನೀವು ಭಗವಂತನಿಗೆ ಅರ್ಪಣೆ ಮಾಡಿ, ಖಂಡಿತ ಇನ್ನಷ್ಟು ನಿಮಗೆ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಎಸ್, ಏನೇ ನಿಮ್ಮ ಲೈಫಲ್ಲಿ ವಿಘ್ನಗಳಿದೆ ಆ ವಿಘ್ನಗಳಿಂದ ಒಂದ್ ರೀತಿ ನಿಮ್ಗೆ ರಿಲೀಸ್ ಆಗ್ತಿದೆ. ಪಾಯಿಂಟ್ ನಂಬರ್ 2, ನೀವು ಹೆಚ್ಚು ಈ ಒಂದು ಮಂತಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನ ಆರಾಧನೆ ಕೂಡ ಮಾಡ್ತಿದ್ದೀರಾ, ದುರ್ಗಾ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿರಬಹುದು. ಸೊ ಅಲ್ಲಿ ಏನಾದ್ರೂ ಅರ್ಕೆನ ಮಾಡ್ಕೋತಿರ್ಬಹುದು. ಅರ್ಕೆ ಕೂಡ ನಿಮ್ಗೆ ಏನ್ ನೀವು ಪ್ರಾರ್ಥನೆ ಮಾಡಿದ್ದೀರಾ ಆ ಅರ್ಕೆ ಕೂಡ ಈಡೇರ್ತಿದೆ ಈ ಒಂದು ಮಂತಲ್ಲಿ. ಎಸ್, ಬಹಳಷ್ಟು ಸಂತೋಷ ಈ ಒಂದು ಮಂತಲ್ಲಿ. ಪಾಯಿಂಟ್ ನಂಬರ್ 2 ಇದೆ, ಹೆಚ್ಚಿನ ಪಾಸಿಟಿವ್ ವೈಬ್ಸ್ ನಿಮ್ಗೆ ಸಿಗ್ತಿದೆ. ಎಸ್, ಖಂಡಿತ ಒಂದು ನಿಮ್ಗೆ ಏನ್ ಲಾಕ್ ಆಗಿದೆ, ನಿಮ್ಗೆ ಏನ್ ಕೆಲಸಗಳಾಗ್ತಿಲ್ಲ, ಏನ್ ಲಾಕ್ ಆಗಿದೆ, ಖಂಡಿತ ಲಾಕ್ ನ ಓಪನ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ಸೊ ಅಣ್ಣಮ್ಮ ತಾಯಿಯ ಆಶೀರ್ವಾದ ಕೂಡ ಪಾಯಿಂಟ್ ನಂಬರ್ 2 ಇದೆ. ಅಣ್ಣಮ್ಮನ ಆಶೀರ್ವಾದ
ಹೆಚ್ಚಾಗಿ ನಿಮ್ಮ ಕುಟುಂಬದ ಮೇಲಿದೆ. ಎಸ್, ಆ್ಯಂಡ್ ತುಂಬಾ ಪ್ರೊಟೆಕ್ಷನ್ ಇದೆ. ನೀವು ಕೇಳಿರೋ ಕೆಲಸಗಳು ಖಂಡಿತ ಈ ಒಂದು ಮಂತಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ರೀತಿ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಓಕೆ, ಎಸ್ ಇದೆ. ನೀವೇನೇ ಈ ಒಂದು ಮಂತಲ್ಲಿ ಮಾಡಬೇಕು ಅಂದ್ಕೊಂಡಿರೋ ಕೆಲಸದಲ್ಲಿ ಹಾಗೂ ಹೆಚ್ಚಿನ ಪ್ರಗತಿನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ಏನು ಸ್ಟೆಪ್ ಬ್ಯಾಕ್ ಆಗ್ತಿದ್ದೀರಾ, ನನ್ನ ಕೈಲಿ ಆಗೋದಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಿ ಈ ಹಿಂದೆ, ಬಟ್ ಈ ಒಂದು ಮಾರ್ಚ್ ಮಂತಲ್ಲಿ ಖಂಡಿತ ಆ ಸ್ಟೆಪ್ ಬ್ಯಾಕ್ ತಗೋತಿಲ್ಲ. ಖಂಡಿತ ಮುಂದೆ ಹೋಗ್ತಿದ್ದೀರಾ. ಹಿಂದೆ ಏನು ಸರಿತಿದ್ರಿ ಯಾವ ವಿಚಾರವಾಗಿ ನೀವು ಹಿಂದೆ ಸರಿತಿದ್ರಿ, ಈ ಒಂದು ಮಂತಲ್ಲಿ ಆ ವಿಚಾರವಾಗಿ ಮುಂದೆ ಹೋಗ್ತಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಆ ಪರ್ಸನ್ ಬರಬಾರ್ದು ಅಂತ ಯಾಕೆ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿನೇ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬ್ಲಾಕ್ ಮಾಡಿದ್ದಾರೆ. ನಿಮಗೆ ರಿಲೀಸ್ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಿಂಟ್ ನಂಬರ್ 3. ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಮಾರ್ಚ್ ಮಂತಲ್ಲಿ ಏನೆಲ್ಲ ಚೇಂಜಸ್ ಇದೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ ನೋಡೋಣ. ಎಸ್, ಮೊದಲಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಎಸ್, ಪಾಯಿಂಟ್ ನಂಬರ್ 3. ಮಾರ್ಚ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಒಂದು ಶಾಂತಿಯಾದ ವಾತಾವರಣ ನೀವು ನೋಡ್ತಿದ್ದೀರಾ ಹಾಗೂ ಹೊಸದೇನೋ ಬದಲಾವಣೆನ ನೀವು ನೋಡ್ತಿದ್ದೀರಾ. ಜೊತೆಗೆ ಈ ಒಂದು ಮಂತಲ್ಲಿ ನೀವು ಏನು ನಿರ್ಧಾರ ತಗೋತಿದ್ದೀರಾ, ಏನು ಸ್ಟೆಪ್ ಮುಂದೆ ಹೋಗ್ತಿದ್ದೀರಾ, ಅದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಿದ್ದೀರಾ. ನಿಮ್ಮ ಡ್ರೀಮ್ ಏನಿದೆ ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ಕೋತಿದ್ದೀರಾ. ನೀವೇನ್ ಡ್ರೀಮ್ ಕಾಣ್ತಿದ್ದೀರಾ ಅದನ್ನ ಆ ದಾರಿಯಲ್ಲಿ ನಡೀತಿದ್ದೀರಾ. ನೀವು ಅನ್ಕೊಂಡಿದ್ದನ್ನ ನೀವು ಸ್ಥಿತಿಪಡಿಸ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 3. ಈ ಒಂದು ಕಾರ್ಡ್ಸ್ ನ ಲಾಸ್ಟ್ ಅಲ್ಲಿ ನೋಡೋಣ. ಲೆಟ್ಸ್ ಸಿ ದ ಕಾರ್ಡ್ಸ್ ಮೆಸೇಜ್ ಸಿಗ್ತಿದೆ. ಪಾಯಿಂಟ್ ನಂಬರ್ 3ಗೆ ನೋಡೋಣ. ಎಸ್, ಈ ಒಂದು ಮಂತಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 3. ಎಜುಕೇಶನ್ ವಿಚಾರವಾಗಿ, ಕೆಲಸದ ವಿಚಾರವಾಗಿ ಒಳ್ಳೆ ಆಫರ್ ನಿಮಗೆ ಸಿಗ್ತಿದೆ. ಆ್ಯಂಡ್ ತುಂಬಾನೇ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಬಹಳಷ್ಟು ಫೋಕಸ್ ನಿಮಗೆ ಏನೋ ಒಂದು ವಿಚಾರದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಿದ್ದೀರಾ. ಆ ಕೆಲಸನ ಹೆಚ್ಚು ಒಳ್ಳೆ ದಾರಿಯಲ್ಲಿ ನೀವು ಅದನ್ನ ತಗೊಂಡು ಹೋಗ್ತಿದ್ದೀರಾ. ಇನ್ನಷ್ಟು ಎತ್ತರವಾಗಿ ಬೆಳೀತಿದ್ದೀರಾ. ಆ ಬೆಳವಣಿಗೆನ ನೋಡ್ತಿದ್ದೀರಾ. ಎಸ್, ಹೊಸ ಪ್ರೀತಿ ಬರ್ತಿದೆ, ಹೊಸ ಫ್ರೆಂಡ್ಶಿಪ್ ಬರ್ತಿದೆ, ಹೊಸ ಸಂಬಂಧಿಕರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ಸಂಬಂಧ ನಿಮಗೆ ಈ ಒಂದು ಮಂತಲ್ಲಿ ಹೊಸದಾಗಿ, ಆ ಸಂಬಂಧ ಹಳೇದಾಗಿದ್ರು ಆ ಸಂಬಂಧ ನಿಮಗೆ ಈ ಒಂದು ಮಂತಲ್ಲಿ ಹೊಸದಾಗಿ ಕಾಣಿಸ್ತಿದೆ. ಬಿಕಾಸ್ ಆ ವ್ಯಕ್ತಿಗಳಿಂದ ನೀವು ಏನ್ ದೂರ ಇದ್ರಿ, ಡಿಸ್ಟೆನ್ಸ್ ಅಲ್ಲಿ ಇದ್ರಿ, ಖಂಡಿತ ಆ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ಎಸ್, ಈ ಒಂದು ಮಂತಲ್ಲಿ ನಿಮ್ಗೆ ಮುತ್ತಿನ ಸರ ಆಗಿರ್ಬೋದು, ಒಂದು ಗಿಫ್ಟ್ ಆಗಿ ನಿಮ್ಗೆ ಸಿಗ್ತಿರಬಹುದು. ಹಾಗೂ ನಿಮ್ಮ ಬದುಕಲ್ಲಿ ಏನು ಯಾವುದು ನಿಮಗೆ ಪ್ರಾಬ್ಲಮ್ಸ್ ಅಡೆತಡೆ ಆಗ್ತಿದೆ, ನಿಮ್ಮ ಪರ್ಸನಲ್ ಆಗಿ ಏನು ನೀವು ತುಂಬಾ ಮಾನಸಿಕವಾಗಿ ಏನು ಚಿಂತನೆ ಮಾಡ್ತಿದ್ದೀರಾ, ನೀವೇನೇ ಒಂದು ನಿರ್ಧಾರ ತಗೊಂಡ್ರು ಅದರಲ್ಲಿ ಏನು ಅಡೆತಡೆ ಆಗ್ತಿತ್ತು ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ನಿಮ್ಮ ಫ್ರೆಂಡ್ ಸರೌಂಡಿಂಗ್ ಹಾಗೂ ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ನಿಮಗೆ ಬಹಳಷ್ಟು ಪ್ರೊಟೆಕ್ಷನ್ ಇದೆ, ಬಹಳಷ್ಟು ಹೆಲ್ಪಿಂಗ್ ಇದೆ. ಹಾಗೂ ಏಂಜಲ್ಸ್ ಇಂದ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸಿ ಈ ಒಂದು ಮಂತಲ್ಲಿ. ಪ್ಯಾನ್ ನಂಬರ್ 3. ಎಸ್, ಈ ಒಂದು ಮಂತಲ್ಲಿ ಯಾರು ನಿಮಗೆ ಸಹಾಯನ ಕೇಳ್ತಿದ್ದಾರೆ ನಿಮ್ಮಿಂದ, ಖಂಡಿತ ಆ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋದ್ರಿಂದ ಹಾಗೂ ಆ ವ್ಯಕ್ತಿಗಳಿಂದ ನಿಮ್ಗೆ ಬಹಳಷ್ಟು ಅನುಕೂಲತೆ ಆಗ್ತಿದೆ. ನಿಮ್ಮಿಂದ ಅವರ ಬದುಕಿಗೆ ಬಹಳಷ್ಟು ಬೆಳಕನ್ನ ನೀವು ದಾರಿ ತೋರಿಸ್ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 3. ಎಸ್, ಬಹಳಷ್ಟು ಶ್ರಮಜೀವಿ, ಬಹಳಷ್ಟು
ತಿಳ್ಕೊಂಡಿದ್ದೀರಾ, ಬಹಳಷ್ಟು ಏನು ನಿಮಗೆ ನಿಮ್ಮ ಲೈಫಲ್ಲಿ ಪಾಠನ ಕಲ್ತಿದ್ದೀರಾ, ಅದೇ ಇನ್ನೂ ಅಷ್ಟು ಜನಕ್ಕೆ ಹೇಳ್ತಿದ್ದೀರಾ. ಹಾಗೂ ಅವರ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನು ನೀವು ನಿಂತ್ಕೊಂಡು ಫೇಸ್ ಮಾಡ್ತಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್, ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್. ಎಸ್, ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ಜೊತೆಗೆ ನೀವು ಇಷ್ಟಪಟ್ಟಿರೋ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದೆ. ಹಾಗೂ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ನೀವು ಪ್ರಪಂಚನೇ ಮರೆತಿದ್ದೀರಾ. ಪಾಯಿಂಟ್ ನಂಬರ್ 3. ಎಸ್, ನಿಮ್ಮ ಸೋಲ್ಮೇಟ್ನ ಭೇಟಿಯಾಗೋ ಟೈಮಿಂಗ್ ಕೂಡ ಬಂದಿದೆ. ಜೊತೆಗೆ ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆ ಗಮನ ಕೊಡಬೇಕಾಗಿದೆ. ಯಾವ ಆಪರ್ಚುನಿಟಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಖಂಡಿತ ಅದು ನಿಮ್ಮ ಲೈಫಿಗೆ ಬರ್ತಿದೆ. ಅಂಡ್ ನೀವೇನೇ ನಿರ್ಧಾರ ತಗೊಂಡ್ರು ಬೇಗ ನಿರ್ಧಾರ ತಗೊಳ್ಬೇಕಾಗಿದೆ. ಬಿಕಾಸ್ ಈ ಒಂದು ಮಂತಲ್ಲಿ ನಿಮ್ಗೆ ಸಿಕ್ಕಿರೋ ಅವಕಾಶಗಳು ಹಾಗೂ ನಿಮಗೆ ಸಿಗ್ತಾ ಇರೋ ಒಂದು ಮೆಸೇಜ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಪಾಯಿಂಟ್ ನಂಬರ್ 3. ಹಾಗೂ ನಿಮ್ಮ ತಾಯಿಯಿಂದ ನಿಮಗೆ ಬಹಳಷ್ಟು ಉಡುಗೊರೆಗಳು ಕೂಡ ಸಿಗ್ತಿದೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಾಗೆ ನೀವೇನು ಕೆಲಸ ಮಾಡ್ತಿದ್ದೀರಾ, ಖಂಡಿತ ಆ ಒಂದು ಕೆಲಸದಲ್ಲಿ ಬಹಳಷ್ಟು ಬದಲಾವಣೆ ನೋಡ್ತಿದ್ದೀರಾ. ಹಾಗೂ ನೀವು ಕೆಲಸದಲ್ಲಿ ಪ್ರಮೋಷನ್ ಕೂಡ ನಿಮಗೆ ಸಿಗ್ತಿದೆ. ಹಾಗೂ ನೀವು ಮಾಡ್ತಿರೋ ಕೆಲಸದ ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಒಂದು ವರ್ಗಾವಣೆ ಆಗಬೇಕಾಗಿದ್ರೆ ಖಂಡಿತ ಈ ಒಂದು ಮಂತಲ್ಲಿ ಅದು ಕೂಡ ನಿಮಗೆ ಚೇಂಜಸ್ ಇದೆ. ನಿಮಗೆ ಏನು ಪ್ರೀತಿ ವಿಚಾರದಲ್ಲಿ, ನಿಮ್ಮ ದಾಂಪತ್ಯ ಜೀವನದ ವಿಚಾರದಲ್ಲಿ ಏನು ಪ್ರಾಬ್ಲಮ್ಸ್ ಆಗಿದೆ, ಮನಸ್ತಾಪಗಳಾಗಿದೆ, ಅದರಿಂದ ಕೂಡ ನಿಮಗೆ ರಿಲೀಸ್ ಆಗ್ತಿದೆ, ಒಂದು ಬ್ಯಾಲೆನ್ಸ್ ಬರ್ತಿದೆ. ಹಾಗೂ ಹೆಚ್ಚು ದಾನ ಧರ್ಮಗಳನ್ನ ಮಾಡ್ತಿದ್ದೀರಾ. ಜೊತೆಗೆ ಹೆಚ್ಚು ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ. ಜೊತೆಗೆ ಹೆಚ್ಚು ನೀವು ತಿಳ್ಕೊಳ್ತಿದ್ದೀರಾ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೂ ತಿಳಿಸ್ತಾ ಇದ್ದೀರಾ. ಹೆಚ್ಚು ಈ ಒಂದು ಮಂತಲ್ಲಿ ನಿಮ್ಮನ್ನ ನೋಡಿ ಕಲಿತಿದ್ದಾರೆ ಹಾಗೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಕೂಡ. ಎಸ್, ಯಾವ ವ್ಯಕ್ತಿಗೋಸ್ಕರ ನೀವು ಇಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ ಜೊತೆ ಮಾತಾಡಬೇಕು ಅಂತ ಬಯಸ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ಕೂಡ ನಿಮ್ಗೋಸ್ಕರ ಹೆಚ್ಚಿನ ಪ್ರೇಯರ್ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 3. ಎಸ್, ಸುತ್ತ ಒಂದ್ ರೀತಿ ನಿಮ್ಗೆ ಪ್ರೊಟೆಕ್ಷನ್ ಇದೆ. ನೀವು ನಂಬಿರೋ ದೈವ ಶಕ್ತಿಯ ಆಶೀರ್ವಾದ ಹೆಚ್ಚಾಗಿದೆ. ಹೆಚ್ಚು ಭಗವಂತನ ಆಶೀರ್ವಾದ ಜೊತೆಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚು ಎಂಜಾಯ್ಮೆಂಟ್ ಇದೆ. ಜೊತೆಗೆ ನೀವೇನು ಫ್ಯೂಚರ್ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಲೈಫಿಗೆ ಯಾರು ಬರ್ತಿದ್ದಾರೆ ಆ ವ್ಯಕ್ತಿಗಳ ಒಂದು ಆಗಮನದಿಂದ ನಿಮ್ಮ ಬದುಕಲ್ಲಿ ಇನ್ನಷ್ಟು ಕಲರ್ಫುಲ್ ಸಿಗ್ತಿದೆ. ಹಾಗೂ ಪ್ರೆಗ್ನೆನ್ಸಿ ವಿಚಾರವಾಗಿ ಏನು ವೇಟ್ ಮಾಡ್ತಿದ್ದೀರಾ ಅದರಲ್ಲೂ ಗುಡ್ ನ್ಯೂಸ್ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಅಥವಾ ನಿಮ್ಮ ಲೈಫಲ್ಲಿ ಯಾರು ಮೂರನೇ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಗಳಿಂದ ನಿಮ್ಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅನಿಸ್ತಿದೆ. ಸ್ವಲ್ಪ ನಿಮ್ಮ ಡ್ರೀಮ್ಸ್, ನಿಮ್ಮ ಮಲಗೋ ಸ್ಥಳನ ಕೂಡ ಈ ಒಂದು ಮಂತಲ್ಲಿ ಹೆಚ್ಚು ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ. ಬಿಕಾಸ್ ಹೆಚ್ಚು ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಿದೆ. ಅಥವಾ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಅಲ್ಲಿನ ಏನೋ ಒಂದು ನಿಮ್ಗೆ ದೃಷ್ಟಿಗಳು ತಾಗಬಹುದು. ಪಾಯಿಂಟ್ ನಂಬರ್ 3. ಎಸ್, ಹಾಗೂ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಗೇನು ಈ ಒಂದು ಮಂತಲ್ಲಿ ನಿಮ್ಗೆ ಭಯ ಆಗ್ತಿದೆ, ಆಂಜನೇಯನ ಆಶೀರ್ವಾದ ಇದೆ, ಆಂಜನೇಯರ ರಕ್ಷಣೆ ನಿಮ್ಗಿದೆ. ಜೊತೆಗೆ ಆಂಜನೇಯ ತಾಯ್ತಾಗಿರಬಹುದು, ಏನಾದ್ರೂ ನೀವು ಧಾರಣೆ ಮಾಡಬೇಕಾಗಿರಬಹುದು ಈ ಒಂದು ಮಂತಲ್ಲಿ. ಅದರಿಂದ ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಹಾಗೂ ಹೆಚ್ಚಿನ ದೃಷ್ಟಿ ಎಂತಾಗ್ತಿದೆ ಅದರಿಂದ ನಿಮ್ಗೆ ರಿಲೀಸ್ ಆಗ್ತಿದ್ದೀರಾ. ಎಸ್, ಅಂಡ್ ಅಮೆಥಿಸ್ಟ್ ಕ್ರಿಸ್ಟಲ್ ಕೂಡ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗ್ತಿದೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್, ನಿಮ್ಗೆ ಒಂದು ದೃಷ್ಟಿಗೆ ಹಾಗೂ ನಿಮ್ಮ ಏಕಾಗ್ರತೆಗೆ. ಎಸ್, ಯಾವುದೇ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಖಂಡಿತ ನಿಮಗೆ ಬಹಳಷ್ಟು ಅನುಕೂಲತೆನ ಈ ಒಂದು ಮಂತಲ್ಲಿ ಮಾಡಲಿಕ್ಕೆ ಭಗವಂತ ಅನುಗ್ರಹಿಸ್ತಿದ್ದಾರೆ. ಎಸ್, ಏನು ಈ ಹಿಂದೆ ನಿಮಗೆ ಒಂದು ನೆಗೆಟಿವಿಟಿ ಅನ್ನಿಸಿದೆ, ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ ಮತ್ತು ಏನೋ ಒಂದು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿದ್ರಿ ಈ ಹಿಂದೆ, ಈ ಒಂದು ಮಂತಲ್ಲಿ ಆ ಪ್ರಾಬ್ಲಮ್ಸ್ ಇಂದ ನಿಮಗೆ ರಿಲೀಸ್ ಆಗ್ತಿದೆ. ಹಾಗೂ ವಿಶೇಷವಾದಂಥದ್ದು ಏನೋ ನಿಮ್ಮ ಲೈಫಿಗೆ ಒಂದು ಉಡುಗೊರೆಯಾಗಿ ಸಿಗ್ತಿದೆ. ಹಾಗೂ ವಿಶೇಷವಾದಂಥದ್ದು ಏನೋ ಪ್ರಾಣಿನ ನೀವು ನೋಡ್ತಿರಬಹುದು, ಆ ಒಂದು ಇನ್ಫಾರ್ಮೇಶನ್ಸ್ನ ನೀವು ತಿಳ್ಕೊಳ್ತಿರಬಹುದು. ಎಸ್, ಏನ್ ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ನಿಮ್ಮ ರಿಸಲ್ಟ್ ಈ ಒಂದು ಮಂತಲ್ಲಿ ಬಹಳಷ್ಟು ನೀವು ಅನ್ಕೊಂಡಿರೋ ರಿಸಲ್ಟ್ ನಿಮಗೆ ಸಕ್ಸಸ್ಫುಲಿ ಆಗಿ ಸಿಗ್ತಿದೆ. ಅಂಡ್ ನೀವೇನಾದ್ರು ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ರೆ ಖಂಡಿತ ನಿಮ್ಗೆ ಹೆಚ್ಚಿನ ಹೈಯರ್ ಮಾರ್ಕ್ಸ್ ಕೂಡ ಸಿಗ್ತಿದೆ. ಟ್ರಾವೆಲಿಂಗ್ ಮಾಡ್ತಿದ್ದೀರಾ,
ಆ ಒಂದು ತುಂಬಾ ಸ್ಥಳಗಳಿಗೆ ಭೇಟಿ ಮಾಡಿ ಅಲ್ಲಿ ಒಂದು ರಿಸರ್ಚ್ ಮಾಡ್ತಿದ್ದೀರಾ, ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡ್ತಿದ್ದೀರಾ, ಅದನ್ನ ನೀವು ನಿಮ್ಮ ಡೈರಿಯಲ್ಲಿ ನೋಟ್ ಮಾಡ್ಕೋತಿದ್ದೀರಾ. ನಿಮ್ಮ ಲೈಫಿಗೆ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೂಡ ಅದರಿಂದ ಸಿಗ್ತಿರಬಹುದು. ಎಸ್, ನಿಮ್ಮ ಎಲ್ಲಿ ನೀವು ಟ್ರಾವೆಲ್ ಮಾಡಿರ್ಲಿ, ನಿಮಗೆ ದೇವ್ರ ತಾಯ್ತನೋ ಏನಾದರೂ ನಿಮ್ಮ ರಕ್ಷಣೆಗೆ ಇಟ್ಕೊಳ್ಳಿ. ಬಿಕಾಸ್ ಹೆಚ್ಚು ನಿಮ್ಗೆ ದೃಷ್ಟಿ ತಾಗೋದಿದೆ ಈ ಒಂದು ಮಂತಲ್ಲಿ ಪೈಲ್ ನಂಬರ್ 3. ಎಸ್, 13th ಹಾಗೂ 16th ಡೇಟ್ ಆದಮೇಲಿಂದ, ಆ ಡೇಟ್ ಕೂಡ ಇಂಪಾರ್ಟೆಂಟ್ ಇದೆ. ಆ ಒಂದು ಡೇಟ್ ಆದ್ಮೇಲಿಂದ ನಿಮಗೆ ಏನೋ ಒಂದು ಪಾಸಿಟಿವ್ ನಿಮ್ಮ ಮನೆಯಲ್ಲಿ ಸಿಗ್ತಿದೆ. ಹಾಗೂ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರನ ಹೆಚ್ಚಾಗಿ ಮಾಡ್ತಿದ್ದೀರಾ. ನಿಮಗೋಸ್ಕರ ನಿಮಗೋಸ್ಕರ ಯಾವ ವ್ಯಕ್ತಿ ನಿಮಗೆ ಕಾಯ್ತಿದ್ದಾನೆ ನಿಮ್ಮ ಬದುಕಿಗೆ ಬರ್ಬೇಕಂತ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಿರಬಹುದು. ಬಟ್ ಈ ಒಂದು ಮಂತಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಒಂದು ಸಡನ್ ಚೇಂಜಸ್ಗೆ ಬರ್ತಿದ್ದಾರೆ. ಅವರ ಲೈಫಲ್ಲೂ ಚೇಂಜಸ್ ಬೇಕಾಗಿದೆ, ನಿಮ್ಮ ಲೈಫಲ್ಲೂ ಚೇಂಜಸ್ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿರಬಹುದು. ಎಸ್, ಏನು ನಿಮ್ಗೆ ಅವಮಾನ ಆಗ್ಬೇಕು ನೀವು ಅನ್ಕೊಂಡಿದ್ದಾಗಬಾರ್ದು. ಜೊತೆಗೆ ಏನ್ ನಿಮ್ಗೆ ಚುಚ್ಚು ಮಾತುಗಳಾಗಿತ್ತು, ಏನ್ ನಿಮ್ಗೆ ಅಡೆತಡೆಗಳಾಗಿತ್ತು, ಅದರಿಂದ ನಿಮ್ಗೆ ರಿಲೀಸ್ ಸಿಗ್ತದೆ. ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅದರಿಂದ ನಿಮ್ಗೆ ರಕ್ಷಣೆ ಕೂಡ ಸಿಗ್ತಿದೆ. ಎಸ್, ನೀವೆಲ್ಲಿ ನೇಚರ್ ಸೈನ್ ಪ್ಲೇಸಸ್ ಟ್ರಾವೆಲ್ ಮಾಡ್ತಿದ್ರೆ, ಎಲ್ಲಾದ್ರೂ ನೀರು ಹರಿಯೋ ಸ್ಥಳದಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ರೆ, ಆ ನೀರು ಹರಿಯೋ ಸ್ಥಳದಲ್ಲಿ ನಿಮ್ಗೆ ಶಂಖ ಆಗಿರಬಹುದು, ಜ್ಯುವೆಲ್ರಿ ಆಗಿರಬಹುದು, ಏನೋ ವಿಶೇಷವಾಗಿ ನಿಮ್ಗೆ ಅದು ಸಿಗ್ತಿದೆ. ಅದನ್ನ ನೀವು ನೋಡಿ ನಿಮ್ಗೆ ಏನೋ ಒಂದು ರೀತಿ ಕುತೂಹಲ ಇರಬಹುದು, ಅಥವಾ ನಿಮ್ಗೆ ಅದರಿಂದ ಏನೋ ಒಂದು ಪಾಸಿಟಿವ್ ಚೇಂಜಸ್ ಕೂಡ ಆಗ್ತಿರಬಹುದು. ಎಸ್, ಸಾರಿ. ಹಾಗೂ ನೀವು ಏನಾದ್ರೂ ಈ ಹಿಂದೆ ಮರ್ತಿದ್ರೆ, ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿ ಅರ್ಕೆನ ಮಾಡಿದ್ರೆ, ಅರ್ಕೆನೂ ಕೂಡ ನೀವು ಒಂದು ಮಂತಲ್ಲಿ ತೀರಿಸ್ತಿದ್ದೀರಾ ಪೈಲ್ ನಂಬರ್ 3. ಎಸ್, ಗುರುಗಳ ಆಶೀರ್ವಾದ ಹೆಚ್ಚಾಗಿ ನಿಮ್ಗೆ ಸಿಗ್ತಿದೆ. ಜೊತೆಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಏನ್ ಅಡೆತಡೆ ಮಾಡ್ತಿದ್ದಾರೆ ಆ ಅಡೆತಡೆಯಿಂದ ನಿಮ್ಗೆ ರಿಲೀಸ್ ಆಗ್ತಿದೆ. ಎಸ್, ನಿಮ್ಮಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆ. ಬಟ್ ನಿಮ್ಗೆ ಯಾಕೆ ಇಷ್ಟು ಪ್ರಾಬ್ಲಮ್ಸ್ ಅಂತ ನೀವು ನಿಮಗೆ ಪ್ರಶ್ನೆ ಮಾಡ್ಕೊಂಡ್ರೆ, ದೇವ್ರಿಗೆ ಪ್ರಶ್ನೆ ಮಾಡಿದ್ರೆ ಖಂಡಿತ ದೇವ್ರು ನಿಮ್ಗೆ ಹೆಚ್ಚಿನ ಪರೀಕ್ಷೆ ಮಾಡ್ತಿದ್ದಾರೆ. ಅದೆಲ್ಲವೂ ಕೊಟ್ಟು ನಿಮ್ಗೆ ಈ ಒಂದು ಮಂತಲ್ಲಿ ಬಹಳಷ್ಟು ಬದಲಾವಣೆ, ಚೇಂಜಸ್ನ ಪಾರ್ವತಿ ಪರಮೇಶ್ವರ ತಂದೆ ತಾಯಿ ಕೊಡ್ತಿದ್ದಾರೆ. ಮೆಡಿಟೇಷನ್ ಮಾಡಿ. ಅಂಡ್ ಸಡನ್ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಡನ್ ಆಗಿ ಕೋಪ ಬರ್ತಿದೆ ಕೆಲವರಿಗಿಲ್ಲಿ, ಕೋಪ ಮಾಡ್ಕೋಬೇಡಿ, ತಾಳ್ಮೆಯಿಂದ ಇರಿ. ಖಂಡಿತ ನಿಮ್ಮ ತಾಳ್ಮೆಗೆ ಭಗವಂತ ಬಹಳಷ್ಟು ಉತ್ತರಗಳನ್ನ ನಿಮ್ಗೆ ಕಲಿಸ್ಕೊಡ್ತಿದ್ದಾರೆ. ನೀವೇನು ಸಫರ್ ಮಾಡಿದಿರಾ ಈ ಹಿಂದೆ, ಖಂಡಿತ ಈ ಒಂದು ಮಂತಲ್ಲಿ ಅದಕ್ಕೆ ನಿಮ್ಗೆ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತಿದ್ದಾರೆ. ಎಸ್, ನರಸಿಂಹಸ್ವಾಮಿ ದೇವರು ಬಂದಿದ್ದಾರೆ. ಎಸ್, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಅಲ್ಲಿನ ಒಂದು ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಸಿಗ್ತಿರಬಹುದು. ಅಲ್ಲಿ ನೀವೇನ್ ಮ್ಯಾನಿಫೆಸ್ಟ್ ಮಾಡಿದೀರಾ ಖಂಡಿತ ಅದು ನಿಮ್ಗೆ ಈಡೇರ್ತಿದೆ. ಏನ್ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಆ ಪ್ರಾರ್ಥನೆ ಶೀಘ್ರವಾಗಿ ಫಲ ನಿಮ್ಗೆ ಸಿದ್ಧಿ ಆಗ್ತಿದೆ. ಮತ್ತೊಂದ್ಸತಿ ಆ ದೇವಸ್ಥಾನಕ್ಕೆ ಹೋಗಿ ನೀವು ವಿಸಿಟ್ ಮಾಡ್ತಿರಬಹುದು. ಪೈಲ್ ನಂಬರ್ 3. ಅಂಡ್ ನಿಮ್ಮ ಶತ್ರುಗಳಿಗೆ ನರಸಿಂಹಸ್ವಾಮಿ ಒಂದು ಬಹಳಷ್ಟು ಉತ್ತರಗಳನ್ನ ಈ ಒಂದು ಮಂತಲ್ಲಿ ಕೊಡ್ತಿದ್ದಾರೆ. ಆ ಮೆಸೇಜಸ್ ನಿಮ್ಗೆ ಈ ಒಂದು ಮಂತಲ್ಲಿ ಸಿಗ್ತಿದೆ. ಪೈಲ್ ನಂಬರ್ 3. ಅಂಡ್ ನಿಮ್ಮ ವೆಹಿಕಲ್ ಕೀ ಆಗಿರಬಹುದು, ನಿಮ್ಮ ಮನೆ ಕೀ ಆಗಿರಬಹುದು, ಅಥವಾ ನಿಮ್ಮ ಇಂಪಾರ್ಟೆಂಟ್ ಕೀ ಆಗಿರಬಹುದು, ಅದನ್ನು ನೀವು ಕಳ್ಕೊಳ್ಳೋ ಸಾಧ್ಯತೆ ಈ ಒಂದು ಮಂತಲ್ಲಿ ಹೆಚ್ಚಾಗಿದೆ. ನೀವೇನ್ ವಸ್ತುಗಳನ್ನ ನೀವು ಇಟ್ಕೊಂಡಿದ್ದೀರಾ, ಇಂಪಾರ್ಟೆಂಟ್ ವಸ್ತುಗಳು, ಅದು ಎಲ್ಲಾದ್ರೂ ನೀವು ಇಟ್ಟು ಮರ್ತೋಗಿ ಅದು ಕಳ್ತನ ಆಗಬಹುದು, ಅಥವಾ ಅದೆಲ್ಲಾದ್ರೂ ನೀವು ಸ್ಪಾಯಿಲ್ ಮಾಡ್ಕೋಬಹುದು, ಅಥವಾ ಅದನ್ನ ಎಲ್ಲಾದ್ರೂ ಬೀಳಿಸಬಹುದು. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿದೆ. ಪೈಲ್ ನಂಬರ್ 3. ಅಥವಾ ಇಂಪಾರ್ಟೆಂಟ್ ನಿಮ್ಮ ಒಂದು ಚಿನ್ನ ಆಗಿರಬಹುದು, ವಜ್ರ ಆಗಿರಬಹುದು, ಬೆಳ್ಳಿ ಆಗಿರಬಹುದು, ಎನಿಥಿಂಗ್, ಪ್ಲಾಟಿನಮ್ ಆಗಿರಬಹುದು, ನಿಮ್ಮ ವಸ್ತುಗಳ ಬಗ್ಗೆ ಗಮನ ಕೊಡಬೇಕಾಗಿದೆ ಈ ಒಂದು ಮಂತಲ್ಲಿ. ನಿಮ್ಗೆ ಏನೇನು ಜವಾಬ್ದಾರಿ ಇದೆ, ನಿಮ್ಗೆ ಯಾರು ಗಿಫ್ಟ್ ಕೊಟ್ಟಿದ್ದಾರೆ, ಅಥವಾ ನೀವೇನು ನಿಮ್ಮ ಹತ್ರ ಇದೆ ಆ ವಸ್ತುಗಳ ಬಗ್ಗೆ ಗಮನ ಕೊಡಿ. ಪೈಲ್ ನಂಬರ್ 3. ಎಸ್, ಏನ್ ನಿಮ್ಮ
ಕನಸನ್ನ ಕಾಣಿದ್ದೀರಾ. ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ನೀವು ಸರ್ಚ್ ಮಾಡ್ತಿದ್ರೆ ಈ ಒಂದು ಮಂತಲ್ಲಿ ಅದು ನಿಮಗೆ ಸಕ್ಸಸ್ಫುಲಿ ಆಗಿ ನಿಮ್ಮ ಲೈಫಿಗೆ ಆ ಜಾಬ್, ಡ್ರೀಮ್ ಜಾಬ್ ಸಿಗ್ತಿದೆ. ಎಸ್, ಲೆಟ್ಸ್ ಸಿ ಏಂಜಲ್ಸ್ ಇಂದ ಏನು ಮೆಸೇಜಸ್ ಸಿಗ್ತಿದೆ ಫಾರ್ ಪೈಲ್ ನಂಬರ್ 3 ನೋಡೋಣ. Yes, there is something is better and you are ready. ನಿಮ್ಮ ಅಂತರಾತ್ಮ ಏನು ಹೇಳ್ತಿದೆ, ನಿಮ್ಮ ಮನಸ್ಸು ಏನು ಹೇಳ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ. ಪೈಲ್ ನಂಬರ್ 3 ಆ್ಯಂಡ್ ಹಣದ ಸುರಿಮಳೆನೇ ನಿಮ್ಮ ಬಗ್ಗೆ ಬರ್ತಿದೆ ಈ ಒಂದು ಮಂತಲ್ಲಿ. ಯಾವುದು ಹಣ ನಿಮಗೆ ಸ್ಟ್ರಕ್ ಆಗಿತ್ತು ಅಥವಾ ನಿಮಗೆ ಈ ಒಂದು ಮಂತಲ್ಲಿ ಹೆಚ್ಚಿನ ಲಾಭನ ನೀವು ನಿಮ್ಮ ಒಂದು ಕೆಲಸದಲ್ಲಿ ನೋಡ್ತಿದ್ದೀರಾ. ಸ್ವಂತ ಉದ್ಯೋಗ ಯಾರು ಮಾಡ್ತಿದ್ದೀರಾ, ತುಂಬಾನೇ ಬದಲಾವಣೆ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಸಿಗ್ತಿದೆ. ಪೈಲ್ ನಂಬರ್ 3. ಎಸ್, ಏನ್ ನೀವು ಭಯ ಆತಂಕ ಪಡ್ತಿದ್ದೀರಾ ಆ ಒಂದು ಭಯ ಆತಂಕನ ದೂರ ಇಟ್ಟು ಬಹಳಷ್ಟು ನಿಮ್ಮ ಚೇಂಜಸ್ ಇದೆ, ಬಹಳಷ್ಟು ಬದಲಾವಣೆನ ನೋಡ್ತಿದ್ದೀರಾ. ಒಳ್ಳೆ ಟೈಮಿಂಗ್ ಕೂಡ ನಿಮಗೆ ಇದೆ ಆ್ಯಂಡ್ ಯಾವುದು ನಿಮಗೆ ಮಾಡೋಕ್ಕಾಗ್ತಿಲ್ಲ ಅದನ್ನ ಬಿಟ್ಟು ಬೇರೆ ವಿಚಾರವಾಗಿ ಗಮನ ಕೊಡಬೇಕಾಗಿರಬಹುದು. ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ಹೆಚ್ಚಿನ ಪ್ರಗತಿ ನಿಮಗೆ ಸಿಗ್ತಿಲ್ಲ ಅಂತ ಕೆಲವರು ಯಾರು ವರಿ ಮಾಡ್ತಿದ್ದೀರಾ ಇಲ್ಲಿ, ಖಂಡಿತ ಕೆಲಸದಿಂದ ಬೇರೆ ಕೆಲಸಕ್ಕೆ ಜಂಪ್ ಅಪ್ ಆಗಬಹುದು ಆ್ಯಂಡ್ ಅದ್ರ ಬಗ್ಗೆ ನೀವು ಹೆಚ್ಚಿನ ನಿರ್ಧಾರ ತಗೋಬಹುದು. ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ಈ ಒಂದು ಮಂತಲ್ಲಿ ಬಹಳಷ್ಟು ಅನುಕೂಲತೆಗಳು ಪ್ರಿಪರೇಷನ್ ಮಾಡ್ಕೋತಿದ್ದೀರಾ ಆ್ಯಂಡ್ ನಿಮಗೆ ಒಂದು ಸ್ಟ್ರಾಂಗ್ ಇಂಟ್ ಕೂಡ ಸಿಗ್ತಿದೆ. ಆ ಒಂದು ಮೆಸೇಜ್ ನಿಮಗೆ ಸಿಗ್ತಿರೋದು ನಿಮಗೆ ಏನು ಸೋಲಾಗಿತ್ತು ಈ ಹಿಂದೆ, ಈ ಒಂದು ಮಂತಲ್ಲಿ ಅದು ಗೆಲುವನ್ನ ನೀವು ನೋಡ್ತಿದ್ದೀರಾ, ಅದನ್ನ ನೀವು ಕಾಣ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.